ಕಾರ್ಯವು ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः। हरिः ओं गुरुभ्यो नमः। ಭಕ್ತಿ ಭಗವಂತನನ್ನು ನಮ್ಮ ಕಡೆಗೆ ಮುಖ ಮಾಡುವ ಹಾಗೆ ಮಾಡುವ ಸಾಧನ. ಭಕ್ತಿಯೈವ ತುಷ್ಟಿಮಭ್ಯೇತಿ ವಿಷ್ಣುರ್ನಾನ್ಯೇನ ಕೇನಚಿತ್. ಭಗವಂತ ತುಷ್ಟಿಯನ್ನು ಹೊಂದುವುದಕ್ಕೆ ಬೇರೆ ಯಾವುದೇ ಸಾಧನಗಳು ಪ್ರಯೋಜಕಗಳಲ್ಲ. ಭಕ್ತಿಯೊಂದೇ ಭಗವಂತನ ತುಷ್ಟಿಗೆ ಹೇತು. ತಯಾ ಮುಕ್ತಿರ್ ನ ಚಾನ್ಯಥ. ಆಚಾರ್ಯರು ಹೇಳ್ತಾರೆ, ಮೋಕ್ಷಕ್ಕೆ ಭಕ್ತಿಯೊಂದೇ ಪ್ರಮುಖ ಸಾಧನ. ಉಳಿದದ್ದೆಲ್ಲವೂ ಭಕ್ತಿಯ ಜೊತೆಗೆ ಸೇರಿ ಮೋಕ್ಷ ಸಾಧನದಲ್ಲಿ ಒಂದೊಂದು ಮೆಟ್ಟಿಲಾಗಬಹುದೇ ಹೊರತು ಭಕ್ತಿ ಇಲ್ಲದೆ ಹೋದರೆ ಮೋಕ್ಷ ಅಥವಾ ಭಗವಂತನ ಅನುಗ್ರಹ ಅನ್ನುವುದು ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಕ್ತಿ ಮಾಡುವುದಕ್ಕೆ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಅನ್ನುವುದು ಮುಖ್ಯವಾಗುವುದಿಲ್ಲ, ಎಷ್ಟು ವಯಸ್ಸಿನಲ್ಲಿದ್ದಾನೆ ಅನ್ನುವುದು ಮುಖ್ಯವಾಗುವುದಿಲ್ಲ. ಅಸುರ ಜಾತಿಯಲ್ಲಿ ಹುಟ್ಟಿದ ಪ್ರಹ್ಲಾದ. ಸಾಮಾನ್ಯ ಅಸುರ ಅಂತ ಹೇಳಿದರೆ ಭಕ್ತಿಗೆ ಬೆನ್ನು ಹಾಕಿ ಕೂತವರು ಅಂತಲೇ ಅರ್ಥ. ದ್ವೇಷ ಅನ್ನೋದು ಅವರ ಸ್ವಭಾವವಾಗಿರುತ್ತದೆ. ಆದರೆ ಅಂತಹ ಹಿರಣ್ಯಕಶಿಪುವಿನ ದೈತ್ಯ ವಂಶದಲ್ಲಿ ಆವಿರ್ಭವಿಸಿರತಕ್ಕಂತಹ ಪ್ರಹ್ಲಾದ ಭಕ್ತಿ ಮಾಡುವುದಕ್ಕೆ ಶಾಸ್ತ್ರಾಧ್ಯಯನ ಎಲ್ಲ ಆಗಿರಬೇಕು, ವಯಸ್ಸಾದ ಮೇಲೆ ತಲೆಗೂದಲು ಬೆಳ್ಳಗಾದ ಮೇಲೆ ಮಾತ್ರ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಅನ್ನುವ ನಿಯಮವೂ ಇಲ್ಲ. ಧ್ರುವನ ವಯಸ್ಸಾಗಲಿ ಪ್ರಹ್ಲಾದನ ವಯಸ್ಸಾಗಲಿ ಎಷ್ಟಿತ್ತು? 5 ವರ್ಷದ ಹಸುಳೆ. ಇನ್ನೂ ಪ್ರಪಂಚದ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ, ಇನ್ನು ಪರಮಾತ್ಮನ ಬಗ್ಗೆ ಜ್ಞಾನ ಇರುವುದಕ್ಕೆ ಹೇಗೆ ಸಾಧ್ಯ? ಆದರೆ ಅಂಥ ಸ್ಥಿತಿಯಲ್ಲೇ ಜ್ಞಾನಸಹಿತವಾದ ಭಕ್ತಿಯನ್ನು ಮಾಡಿದ ವ್ಯಕ್ತಿತ್ವ ಈ ಹಿರಣ್ಯಕಶಿಪುವಿನ ಸುತನಾದ ಪ್ರಹ್ಲಾದನದ್ದು. ಆತನಿಗೆ ವಯಸ್ಸು 5 ವರ್ಷ ಪೂರ್ತಿಯಾಗಿದೆ, 6 ಪೂರ್ತಿ ಆಗಲಿಲ್ಲ. ಅಂಥ ವಯಸ್ಸಿನಲ್ಲಿ ಪ್ರಹ್ಲಾದ ಬ್ರಾಹ್ಮಣ ಆಗಬೇಕು. ಎಲ್ಲ ಭಾರಿ ಗಲಾಟೆ ಮಾಡುವವರೆಲ್ಲ ಹೆಚ್ಚಾಗಿ ಬ್ರಾಹ್ಮಣರೇ ಆಗಿರ್ತಾರೆ. ಯಾಕೆ? ರಾವಣಾಸುರನು ಬ್ರಾಹ್ಮಣನೇ ಅಲ್ವಾ? ಎಲ್ಲ ಬ್ರಹ್ಮನ ಆವಿರ್ಭಾವ, ಬ್ರಹ್ಮನಿಂದ ಆವಿರ್ಭವಿಸಿದ್ದಾರೆ ಅಂದರೆ ಬ್ರಾಹ್ಮಣ್ಯ. ಆದ್ದರಿಂದ ಅವರಿಗೆ ಉಪನಯನ ಇದೆ, ಸಂಧ್ಯಾವಂದನೆ ಇದೆ, ಎಲ್ಲ ಇದೆ. ಪ್ರಹ್ಲಾದನಿಗೂ ವ್ಯವಸ್ಥಿತವಾಗಿ ಎಲ್ಲವೂ ನಡೆದಿದೆ. ಅಂತಹ ಪ್ರಹ್ಲಾದ ತನ್ನ ಷಂಡಾಮರ್ಕರ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ. ವಸ್ತುತಃ ಶುಕ್ರಾಚಾರ್ಯರು ಪರಮಾಚಾರ್ಯರು ಅವರಿಗೆ. ಆದರೆ ಶುಕ್ರಾಚಾರ್ಯರು ಬಹಳ ದೀರ್ಘಕಾಲಿಕವಾದ ವಿರಾಮವನ್ನು ತಗೊಂಡಿದ್ದರು. ನಮ್ಮಲ್ಲೆಲ್ಲ 15 ದಿವಸ ಜಾಸ್ತಿ ಅಂತ ಹೇಳಿದರೆ ರಜೆ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ರಜೆ ಕೊಡೋದಿಲ್ಲ ಅಧ್ಯಾಪಕರಿಗೆ. ಇವನು 1000 ವರ್ಷದ ರಜೆ ಹಾಕಿ ಹೋದದ್ದು. 1000 ವರ್ಷ ಒಂದು ವಿಶೇಷ ಪ್ರಾಜೆಕ್ಟಿಗೋಸ್ಕರ ಅವನಿಗೆ ಅವಕಾಶ ಕೊಟ್ಟಿದ್ದ ಹಿರಣ್ಯಕಶಿಪು. ಅದೇನು ಅಂದರೆ ಮೃತ ಸಂಜೀವಿನಿ ಗ್ರಹಣ. ಮೃತ ಸಂಜೀವಿನಿಯನ್ನು ಪಡೆಯುವುದಕ್ಕೋಸ್ಕರ ಅವರು ತಲೆ ಕೆಳಗೆ ಮಾಡಿ, ಕಾಲು ಮೇಲೆ ಮಾಡಿ, ಸುತ್ತಲೂ ಬೆಂಕಿ ಹಾಕಿ ಹೊಗೆಯನ್ನು ಮೂಗಿನ ಹತ್ರ ಬರುವ ಹಾಗೆ ಮಾಡಿಕೊಂಡು ಧೂಮಪಾನ ಮಾಡಿಕೊಂಡು ತಪಸ್ಸಂತೆ. ಅದು ಶೀರ್ಷಾಸನದಲ್ಲಿ ತಪಸ್ಸು. ಅವರ ಈ ತಪಸ್ಸು ನಡೀತಾ ಇರಬೇಕಾದ್ರೆ ಪ್ರಹ್ಲಾದನ ವಿದ್ಯಾಭ್ಯಾಸ.
ಆದ್ದರಿಂದ ಶುಕ್ರಾಚಾರ್ಯರ ಮಕ್ಕಳಾದ ಚಂಡಾಮರ್ಕರು ಆತನಿಗೆ ಪಾಠಕರಾಗಿದ್ದಾರೆ. ಪಾಠಕರು ಪಾಠ ಎಲ್ಲ ಹೇಳಿದರು. ಹಿರಣ್ಯಕಶಿಪು ಪರೀಕ್ಷೆ ಮಾಡುವುದಕ್ಕೆ ಅಂತ 2 ಬಾರಿ ಕರೆದಿದ್ದ. 2 ಬಾರಿಯೂ ಕೂಡ ಈತ ಹೇಳಿದ್ದು ಹಿರಣ್ಯಕಶಿಪಿಗೆ ಇಷ್ಟವಾಗಲಿಲ್ಲ. ಯಾಕಂದರೆ 1 ಬಾರಿ ಆತ ಹೇಳಿದ್ದು ವಿಷ್ಣುವನ್ನು ನಾವು ಧ್ಯಾನ ಮಾಡಬೇಕು, ಅದು ಮನೆಯಲ್ಲಿದ್ದರೆ ಕಷ್ಟ, ಕಾಡಿಗೆ ಹೋಗಿ ಆದರೂ ಮಾಡಪ್ಪ ಅಂತ ಅಪ್ಪನಿಗೆ ಉಪದೇಶ ಮಾಡಿದ್ದು 1ನೇ ಬಾರಿ. 2ನೇ ಬಾರಿಗೆ ಆಗಬೇಕಾದ್ರೆ ನವವಿಧ ಭಕ್ತಿಯ ಬಗ್ಗೆ ಆತ ಹೇಳಿದ. ಈ ಕಾರಣದಿಂದಲೇ ಹಿರಣ್ಯಕಶಿಪಿಗೆ ಸಿಕ್ಕಾಬಿಟ್ಟೆ ಸಿಟ್ಟು. ಯಾಕೆ ಅಂತೇಳಿದರೆ, ನನ್ನ ತಮ್ಮನಾದ ಹಿರಣ್ಯಾಕ್ಷನ ಸಂಹರ್ತೃ, ನಮ್ಮ ವಂಶದ ದ್ವೇಷಿ, ಆ ವಿಷ್ಣು ಅಂತ ಹೆಸರಿನ ವ್ಯಕ್ತಿ, ಆತನ ಬಗ್ಗೆ ನನ್ನ ಮಗ ಆಸಕ್ತನಾಗಿದ್ದಾನೆ ಅಂತ ಹೇಳಿದರೆ ನಮ್ಮ ವಂಶಕ್ಕೆ ಕಳಂಕ. ನಮ್ಮ ವಂಶ ಎಂಥದ್ದು ಅಂತ ಹೇಳಿದರೆ ಇದು ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ ಅಂತ ಅಷ್ಟು ಬೈತಾನೆ ಪ್ರಹ್ಲಾದನಿಗೆ. ನಮ್ಮದು ದೈತ್ಯರ ವಂಶ ಅಂತ ಹೇಳಿದರೆ ಅದೊಂದು ಚಂದನವನ, ಶ್ರೀಗಂಧದ ಕಾಡು ಇದ್ದ ಹಾಗೆ, ಅದರಲ್ಲಿ ಒಂದು ಜಾಲಿಯ ಮರದ ಹಾಗೆ ಹುಟ್ಟುಕೊಂಡಿದ್ದಾನೆ ಈತ ಪ್ರಹ್ಲಾದ ಅಂತ, ಕಂಟಕದ್ರುಮ ಇವ ಅಂತ ಹೀಗೆ ಬೈತಾನೆ. ಅಂತೂ ಪ್ರತಿಯೊಬ್ಬರಿಗೂ ಅವರವರ ವಂಶ ಸರ್ವಶ್ರೇಷ್ಠ, ಅದರ ಬಗ್ಗೆ ಅಭಿಮಾನ ಇರಬೇಕಲ್ವ. ಅದು ಹಿರಣ್ಯಕಶಿಪಿಗಿದೆ. ನಮ್ಮದೆಂಥ ವಂಶ, ಅಸುರ ವಂಶ ಅಂತ ಹೇಳಿದರೆ ಅದು ಚಂದನವನ ಇದ್ದ ಹಾಗೆ. ಅಂಥಲ್ಲಿ ಈತ ಒಬ್ಬ ಏನಾಗಿದ್ದಾನೆ, ನಾರಾಯಣ ಅಂತ ಹೇಳುವ ವ್ಯಕ್ತಿ ನಮ್ಮ ವಂಶವನ್ನು ಸಂಹಾರ ಮಾಡುವುದಕ್ಕೋಸ್ಕರವೇ ಇರುವವ. ಅದು ಒಂದು ದೈತ್ಯ ವಂಶ ಕುಠಾರ, ದೈತ್ಯ ವಂಶಕ್ಕೆ ಒಂದು ಕೊಡಲಿಯ ಹಾಗೆ ಇರುವುದು. ಆದರೆ ಕೊಡಲಿ ಕೆಲಸ ಮಾಡಬೇಕು ಅಂತಾದರೆ ಅದಕ್ಕೊಂದು ಮರದ ಹಿಡಿ ಬೇಕು. ಹಿಡಿ ಇಲ್ಲದ ಕೊಡಲಿಯಿಂದ ಮರ ಕಡಿಯುವುದಕ್ಕಾಗುವುದಿಲ್ಲ. ಈಗ ನಾವು ವಿಷ್ಣುವನ್ನು ಹಿಡಿ ಇಲ್ಲದೆ ಇರುವ ಹಾಗೆ ಮಾಡಿಟ್ಟಿದ್ದೇವೆ. ಯಾಕಂದರೆ ಅವನಿಗೆ ಬಲ ಸಿಗುವುದು, ಹಿರಣ್ಯಕಶಿಪುವಿನ ಭಾರಿ ಚಿಂತನೆ, ಅವನ ಅಧ್ಯಾತ್ಮ ಚಿಂತನೆ ಎಲ್ಲ ಹಾಗೆ. ಅವನೇನು ಆಲೋಚಿಸಿದ್ದಾನೆ ಅಂದರೆ, ವಿಷ್ಣುವಿಗೆ ಬಲ ಸಿಗುವುದು ಬ್ರಾಹ್ಮಣರಿಂದ. ಬ್ರಾಹ್ಮಣರು ಆಹುತಿ ಕೊಡದೆ ಹೋದರೆ ದೇವರು ನಿತ್ರಾಣ ಆಗಲಿಕ್ಕೆ ಶುರುವಾಗ್ತಾನೆ ಅಂತ ಇವೊಂದು ಆಲೋಚನೆ. ನಾನು ಬ್ರಾಹ್ಮಣರಿಗೆ ಆಹುತಿ ಕೊಡುವುದಕ್ಕೆ ಹಸುಗಳನ್ನು ಉಳಿಸಲಿಲ್ಲ ಊರಿನಲ್ಲಿ, ಆದ್ದರಿಂದ ಬ್ರಾಹ್ಮಣರನ್ನೂ ಕೂಡ ಊರಿನಲ್ಲಿ ಉಳಿಸಲಿಲ್ಲ. ಉಳಿದಿರುವ ಬ್ರಾಹ್ಮಣರು ಅಂತ ಹೇಳಿದ್ರೆ ನಮ್ಮ ಚಂಡಾಮರ್ಕರು ಮಾತ್ರ, ಮತ್ತೆ ಅವರ ಜೊತೆಗೆ ಒಂದು 12 ಅಧ್ಯಾಪಕರು ಇದ್ದಾರೆ. ಇದು ಬಿಟ್ಟರೆ ಬೇರೆಯವರನ್ನು ಉಳಿಸಲಿಲ್ಲ. ಹೀಗಿರುವಾಗ ವಿಷ್ಣುವಿಗೆ ಬಲ ಇಲ್ಲ. ಆದರೆ ಆ ದೈತ್ಯವಂಶ ಕುಠಾರವೆನಿಸಿದಂತಹ ವಿಷ್ಣುವಿಗೆ ನನ್ನ ಮಗನೇ ಅದಕ್ಕೊಂದು ಹಿಡಿಯಾಗಿ ಬಿಟ್ಟಿದ್ದಾನೆ ಅಂತ ಇದು ಅವನಿಗೆ ಸಿಟ್ಟು. ಆ ಕುಠಾರಕ್ಕೆ ನಾಲಾಯಿತಃ ಅರ್ಭಕಃ, ನಾಲ ಅಂತ ಹೇಳಿದರೆ ಅದರ ಹಿಂದಿನ ಹಿಡಿ, ಹಾಗೆ ಈ ಅರ್ಭಕ, ಈ ಮಗ ಆಗಿಬಿಟ್ಟಿದ್ದಾನಲ್ಲ, ಆದ್ದರಿಂದ ಈತನನ್ನು ಹೇಗೆ ಸಂಹರಿಸಬೇಕು ಅಂತ ಇವನನ್ನು ಸಂಹರಿಸುವುದಕ್ಕೆ ಪ್ರಯತ್ನ. ಕೊನೆಗೆ ಚಂಡಾಮರ್ಕರು ಹೇಳಿದರು, ನಾವೊಂದು ಕೊನೆಯ ಪ್ರಯತ್ನ ಮಾಡ್ತೇವೆ. ನಮ್ಮ ಗುರುಕುಲದಲ್ಲಿ ಇವನಿಗೆ ಕೆಲವು ಮಂತ್ರ ಚಿಕಿತ್ಸೆಗಳೆಲ್ಲ ಉಂಟು. ಆ ಮಂತ್ರ ಚಿಕಿತ್ಸೆಗಳನ್ನೆಲ್ಲ ಬಳಸಿ ಇವನನ್ನು ವಶೀಕರಣ ಮಾಡಿಕೊಂಡು ಇವನಿಗೆ ವಿಶೇಷ ಅಧ್ಯಯನ ಮಾಡಿಸ್ತೇವೆ. ನೀನು ಯಾವ ನಿಟ್ಟಿನಲ್ಲಿ ಅಧ್ಯಯನ ನಡಿಬೇಕು ಇವನಿಗೆ, ಕೇವಲ ಧರ್ಮಶಾಸ್ತ್ರ ಮೋಕ್ಷಶಾಸ್ತ್ರಗಳ ಬಗ್ಗೆ ಪಾಠ ಹೇಳದೆ ಬರೀ ಅರ್ಥಶಾಸ್ತ್ರ ಕಾಮಶಾಸ್ತ್ರಗಳ ಪಾಠ ಆಗಬೇಕು, ರಾಜಕೀಯವನ್ನು ಮಾತ್ರ ಹೇಳಿಕೊಡಬೇಕು ಅಂತ ಬೇರೆ ಹೇಳಿದ್ದೆ. ಅದನ್ನೇ ಪಾಠ ಮಾಡ್ತೇನೆ, ಅದಕ್ಕಾಗುವ ಹಾಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಕರ್ಕೊಂಡು ಹೋಗಿದ್ರು. ಆದರೆ ಯಾವಾಗ ಈ ಅಸುರ ಗುರು ಅನಿಸಿದ ಚಂಡಾಮರ್ಕರು ತಮ್ಮ ನಿತ್ಯಾನುಷ್ಠಾನಗಳಲ್ಲಿ ತೊಡಗಿರ್ತಾರೋ ಆವಾಗ ನಮ್ಮ ಪ್ರಹ್ಲಾದ ತನ್ನ ಗೆಳೆಯರಿಗೆ ಪಾಠ ಹೇಳುವುದಕ್ಕೆ ಶುರು ಮಾಡಿದ. ಅವರೆಲ್ಲ ಆಟದಲ್ಲಿ ಬಹಳ ಇಷ್ಟ ಅಂತೆ ಅವರಿಗೆ. ಅವರು ಯಾವತ್ತೂ ತಾವು ಪಾಠದ ಹೊತ್ತಿಗೆ ಚಂಡಾಮರ್ಕರು ಎಷ್ಟು ಹೊತ್ತಿಗೆ ಪಾಠ ಬಿಟ್ಟು ಹೋಗ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅವರಿಗೆ ಚಂಡಾಮರ್ಕರು ಕ್ಲಾಸಿಗೆ ಬರ್ತಾರೆ ಅಂತ ಹೇಳಿದರೆ ಬೇಸರ ಆಗೋದು. ಅವರು 1 ಬಾರಿ ಕ್ಲಾಸಿಂದ ಹೋದರೆ ಸಾಕು, ಒಂದು ಆಟ ಆಡುವುದಕ್ಕೆ ಅಷ್ಟು ಇಷ್ಟ ಅಂತೆ ಅಸುರ ಬಾಲಕರಿಗೆ. ಅವರು ಕ್ಲಾಸಿನಿಂದ ತರಗತಿಯಿಂದ ಹೊರಗೆ ಹೋದ ಕೂಡಲೇ ಆಟ ಆಡುವುದಕ್ಕೆ ಓಡಿ ಮೈದಾನದಲ್ಲಿ ಸೇರಿದ್ದಂತಹ ಮಕ್ಕಳನ್ನು ಶ್ಲಕ್ಷ್ಣಯಾ ವಾಚ ಮಹಾಭಾಗವತೋರ್ಭಕಃ, ಮಹಾಭಗವದ್ಭಕ್ತನಾದಂತಹ ಅರ್ಭಕ ಈ ಪ್ರಹ್ಲಾದ ಪ್ರೀತಿಯಿಂದ ಕರೆದ ಅಂತೆ. ಶ್ಲಕ್ಷ್ಣಯಾ ವಾಚ, ಪ್ರೀತಿಯ ಮಾತಿನಿಂದ ಕರೆದ. ಇವನು ಕರೆದ್ರೆ ಎಲ್ಲರೂ ಓಡಿ ಬರ್ತಾರೆ, ಅಷ್ಟು ಇಷ್ಟ ಇವನಲ್ಲಿ. ಇಷ್ಟ ಮಾತ್ರ ಅಲ್ಲ, ಅವನ ಮೇಲೆ ಒಂದು ವಿಶೇಷ ಗೌರವ. ಯಾಕೆ ಗೌರವ ಅಂತ ಹೇಳಿದರೆ ಅವನಲ್ಲಿ ಏನೋ ಮಂತ್ರ ಇದೆ ಅಂತ. ಅವನು ನಮ್ಮ ಗುರುಗಳ ಹಾಗಲ್ಲ. ಗುರುಗಳಿಗೆ ನಮ್ಮ ಹಿರಣ್ಯಕಶಿಪುವನ್ನು ಕಂಡ್ರೆ ಬಹಳ ಹೆದರಿಕೆ, ಎಲ್ಲ ಹೋಗಿ ಅಲ್ಲಿ ಹೀಗೆ ಗಡಗಡ ನಡುಗ್ತಾ ಇರ್ತಾರೆ. ಇವನು ಹಾಗಲ್ಲ, ಹಿರಣ್ಯಕಶಿಪುವನ್ನೇ ನಡುಗಿಸ್ತಕ್ಕಂಥ ಹುಡುಗ ಅಂತ. ಹೀಗಾಗಿ ಆ ಹುಡುಗನ ಮೇಲೆ ಇವರಿಗೆಲ್ಲ ಭಾರಿ ಗೌರವ ಅಂತೆ. ಹಿರಣ್ಯಕಶಿಪು ಹೇಗೇಗೋ ಅವನನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಪಟ್ಟು ಕೂಡ ಆತ ಬದುಕಿ ಉಳಿದಿದ್ದಾನೆ, ಹಿರಣ್ಯಕಶಿಪುವೇ ಸೋತಿದ್ದಾನೆ. ಅಂಥ ವ್ಯಕ್ತಿತ್ವ ಪ್ರಹ್ಲಾದನದ್ದು ಅಂತ ಈ ವಟುಗಳಿಗೂ ಅಲ್ಲಿದ್ದಂತಹ ಅಸುರ ಬಾಲಕರಿಗೂ ಕೂಡ ಪ್ರಹ್ಲಾದನ ಮೇಲೆ ಅಷ್ಟು ಪ್ರೀತಿ.
ಪ್ರಹ್ಲಾದ ಕರೆದಾಗ ಹತ್ತಿರಕ್ಕೆ ಬರ್ತಾರೆ. ಪ್ರಹ್ಲಾದ ಅವರಿಗೆ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ಪ್ರಾರಂಭಿಸಿದ. ಮೊದಲನೆಯದಾಗಿ ಆತ ಹೇಳಿದ್ದೇನೆಂದರೆ, ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದರು, ಈಗ ವಿದ್ಯಾರ್ಥಿಗಳಲ್ಲಿ ಒಂದು 3 ಜನ ಕಡಿಮೆ ಆಗಿದ್ದಾರೆ. ಯಾಕೆ ಕಡಿಮೆ ಆಗಿದ್ದಾರೆ ಅಂತ ನಾವು ವಿಚಾರಿಸಬೇಕಲ್ವಾ ಅಂತ ಹೇಳಿದರೆ ಆ ಮಕ್ಕಳಿಗೆಲ್ಲ ಗೊತ್ತು ಕಥೆ. ಅವರು ಮೊನ್ನೆ ಅಲ್ಲಿ ಹಾಗೆ ಸತ್ತು ಹೋದ್ರು, ಒಬ್ಬ ರೋಗ ಬಂದು ಸತ್ತ ಅಂತ ವಿಷಯ ಎಲ್ಲ ಗೊತ್ತು. ಇದನ್ನೆಲ್ಲ ಆ ಮಕ್ಕಳ ಹತ್ರವೇ ಕೇಳ್ತಾನೆ. ಹಾಗಲ್ವಾ, ಹಾಗಾದರೆ ನಾವು ಕೂಡ ಸಾಯ್ಲಿಕ್ಕುಂಟಲ್ವಾ ಅಂತ. ಇವನ ಪಾಠ ಅಲ್ಲಿಂದ ಶುರು. ನಮ್ಮ ಪಾಠಗಳೆಲ್ಲ ಶುರು ಆಗುವುದು ಹುಟ್ಟು ಅಲ್ಲಿಂದ. ಇವನ ಪಾಠ ಸಾಯುವ ವಿಷಯದಲ್ಲಿ. ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾ ಮಾ ಪ್ರಮಾದ್ಯಥ. ಮಾ ಪ್ರಮಾದ್ಯತ, ಪ್ರಮಾದದಿಂದ ಕಾಲವನ್ನು ಕಳೆದು ಬಿಡಬೇಡಿ. ಯಾಕಂದರೆ ವಯಸ್ಯಾನ್ ಪಶ್ಯತ ಮೃತಾನ್, ಗೆಳೆಯರು ಸಾಯ್ತಾ ಇರುವುದನ್ನು ಕಾಣಿ. ಹಾಗಾದರೆ ಸಾವು ಅನ್ನುವುದು ಸ್ವಭಾವ, ಜೀವನ ಅನ್ನುವುದು ಒಂದು ವಿಕಾರ ಅಷ್ಟೇ. ಬದುಕಿದ್ದೇವೆ ಅನ್ನೋದು ಆಶ್ಚರ್ಯವೇ ಹೊರತು ಮರಣ ಅನ್ನೋದು ವಿಶೇಷ ಅಲ್ಲ, ಅದು ತಾನಾಗಿ ಬರುವಂತಹದ್ದು. ಆದ್ರಿಂದ ಈ ಮಾನವ ಜನ್ಮ ಅನ್ನೋದು ಏನಿದೆ, ಮಾನವ ಜನ್ಮ ಅಂದ್ರೆ ಏನು, 2 ಕಾಡಿನ ಜನ್ಮ. ಅದು ಅಸುರರ ಜನ್ಮವೂ ಕೂಡ ಮಾನವ ಜನ್ಮ. ದುರ್ಲಭಂ ಮಾನವಂ ಜನ್ಮ ತದಪ್ಯಧ್ರುವಮರ್ಥದಂ. ಈ ಮಾನವ ಜನ್ಮ ದುರ್ಲಭ, ಯಾವತ್ತೋ ಒಂದು ಸಂದರ್ಭದಲ್ಲಿ ಸಿಗುವುದು. ಸಿಕ್ಕಿದ್ದನ್ನು ಮಂಗನ ಕೈಯ ಮಾಣಿಕ್ಯದ ಹಾಗೆ ಮಾಡಿಕೊಳ್ಳುವುದಲ್ಲ. ಕೈಯಲ್ಲಿ ಸಿಕ್ಕಿದಂತಹ ಮಾಣಿಕ್ಯದ ಬೆಲೆಯನ್ನು ಅರಿಯದೇ ಇದ್ದಂತಹ ಕೋತಿಗಳು, ಆ ಕೋತಿಗೆ ಯಾರಾದರೂ ಕಲ್ಲೆಸೆದರೆ ಮಾಣಿಕ್ಯದಿಂದಲೇ ಬಂದವನಿಗೆ ಹೊಡಿತದೆ. ಅದಕ್ಕೆ ಅದರ ಬೆಲೆ ಗೊತ್ತಿಲ್ಲ. ಹಾಗೆ ನಾವು ನಮಗೆ ಲಬ್ಧವಾದಂತಹ ಈ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳುವುದಲ್ಲ. ಈ ಜನ್ಮದಿಂದ ಏನನ್ನು ಸಾಧಿಸಬೇಕೋ ಅಂತಹ ಶ್ರೇಯಸ್ಸನ್ನು ಸಾಧಿಸಬೇಕು. ಈ ವಿಷಯವನ್ನು ಕೇಳ್ತಾ ಇದ್ದರೆ ಆ ಅಸುರ ಬಾಲಕರಿಗೂ ಆಸಕ್ತಿ ಹುಟ್ಟಿತಂತೆ. ಏನು ಹೊಸದು ಹೇಳ್ತಾ ಇದ್ದಾನೆ ಈ ಹುಡುಗ, ನಮ್ಮ ಗುರುಗಳಿಗೆ ಇಂಥ ವಿಷಯ ಗೊತ್ತೇ ಇಲ್ಲ ಅಂತ ಅನಿಸಿತವರಿಗೆ. ಅವರಿಗೆ ಗೊತ್ತಿರುವುದು ಬೇರೆ, ಅವರೆಲ್ಲ ಲೆಕ್ಕ ಇತ್ಯಾದಿ ಹೇಳಿಕೊಡುವುದು. ಬದುಕುವುದಕ್ಕೆ ಏನು ಬೇಕು ಅದು ಮಾತ್ರ, ಈ ಸತ್ತ ಮೇಲೆ ಏನು ಬೇಕು ಅದನ್ನು ಹೇಳಿಕೊಡುವಂತಹ ವಿಷಯವನ್ನು ಕೇಳಿ ಆ ಅಸುರ ಬಾಲಕರು ಆಸಕ್ತರಾಗಿ ಹತ್ತಿರಕ್ಕೆ ಬಂದು ಕೂಡ್ತಾರೆ. ಕಣ್ಣಿಗೆ ಕಣ್ಣಿಟ್ಟು ಶರೀರವನ್ನೆಲ್ಲ ಕಿವಿಯನ್ನಾಗಿಸಿಕೊಂಡು ಈತ ಹೇಳುವುದನ್ನು ಕೇಳುವುದಕ್ಕೆ ಶುರು ಮಾಡ್ತಾರೆ. ಈತ ಮುಖ್ಯವಾಗಿ ಆ ಮಕ್ಕಳಿಗೆ ಹೇಳ್ತಾನೆ, ನಾವು ಹೊಡಿ ಬಡಿ ಅನ್ನುವ ವಿಷಯವನ್ನು ಬಿಡಬೇಕು. ದಯಾಂ ಕುರುತ ಬಾಲಕಾಹ, ಅಸುರ ಬಾಲಕರ ಹತ್ರ ಹೇಳುವುದು ದಯೆಯನ್ನು ಮಾಡಬೇಕು. ಯಾಕೆ ಅಂತ ಹೇಳಿದರೆ, ವಿಷ್ಣು ಅಂತ ಒಂದು ಚೇತನ ಇದೆ. ಇವರಿಗೆ ಮೊದಲು ಶಬ್ದ, ಆ ಶಬ್ದ ಕೇಳ್ತಾ ಇರುವುದೇ ಹೊಸದು. ಯಾಕಂದರೆ ಅವರಿಗೆಲ್ಲ ಶಬ್ದ ಬೇರೆ ಥರ ಶಬ್ದಗಳೆಲ್ಲ ಇತ್ತು. ಹಿರಣ್ಯಕಶಿಪು ದೇವರು, ಹಿರಣ್ಯಕಶಿಪುವಿಗೆ ನಮಸ್ಕಾರ ಮಾಡಬೇಕು, ಅವನೇ ದೇವರು ಅಂತ ಈ ರೀತಿಯ ವ್ಯವಸ್ಥೆ ಆಗಿ ಹೋಗಿತ್ತು ಅವರ ರಾಷ್ಟ್ರದಲ್ಲಿ. ಈಗ ವಿಷ್ಣುವಿನ ವಿಷಯ ಕೇಳಿದ ಕೂಡಲೇ ವಿಷ್ಣು ಅಂತ ಇದ್ದಾನೆ, ಆತ ಎಲ್ಲರ ಒಳಗೂ ಇದ್ದಾನೆ, ಸರ್ವಾಂತರ್ಯಾಮಿ ಆಗಿದ್ದಾನೆ. ವಿಷ್ಣೋರ್ ಗೃಹತ್ವಾದ ಭೂತಾನಾಂ ದಯಾಂ ಕುರುತ ಬಾಲಕಾಹ. ಆ ವಿಷ್ಣುವಿನ ಮನೆ ನಾವೆಲ್ಲ. ಅವನಿಗೆ ಮನೆ, ಬೇರೆ ಮನೆಗಳು ಬೇಕಾದಷ್ಟು ಮನೆಗಳುಂಟು. ಆದರೆ ನಾವು ಅವನ ಮನೆಯಲ್ಲಿ ಯಜಮಾನನಾಗಿ ಅವನು ಇರಬೇಕು. ಅವನು ಇರುವ ಹಾಗೆ ನಾವು ಬದುಕಬೇಕು. ಯಾರಿಗೆ ಒಂದೇ ಮನೆ ಇರ್ತದೋ ಅವನು ಅನಿವಾರ್ಯವಾಗಿ ಆ ಮನೆಗೆ ಬರಬೇಕಲ್ವ. ಆದರೆ ಈ ವಿಷ್ಣುವಿಗೆ ಹಾಗಲ್ಲ, ಎಲ್ಲವೂ ಅವನ ಮನೆ. ಎಲ್ಲವೂ ಅವನ ಮನೆ ಆದಾಗ ಅವನು ಯಾವ ಮನೆಯಲ್ಲಿ ಬೇಕಾದರೂ ಹೋಗಿ ನಿಲ್ಬೋದು, ನಮ್ಮ ಮನೆಗೆ ಬರಬೇಕು ಅಂತಿಲ್ಲ. ನಮ್ಮ ಮನೆ ಅವನಿಗೆ ಆಗುವ ಹಾಗೆ ಇರುವ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಈ ಮಕ್ಕಳಿಗೆ ಅರ್ಥ ಆಗಲಿಲ್ಲ ಇದು. ದೇವರ ಮನೆ ನಾವು, ಈ ನಾವೆಂಬ ಮನೆ ದೇವರು ಇರುವ ಹಾಗೆ ನಾವು ಮಾಡಬೇಕು ಅಂದರೆ ಏನರ್ಥ? ಈಗ ನಮ್ಮ ಮನೆಯಲ್ಲಿ ಅತಿಥಿಗಳು ಬರಬೇಕು ಅಂದರೆ ಮನೆ ಸ್ವಲ್ಪ ಶುದ್ಧವಾಗಿರಬೇಕು, ಗಲೀಜಿರಬಾರ್ದು. ಆ ಕಡೆ ಈ ಕಡೆ ಹೊರಗಿದಾಗ ಬಟ್ಟೆ ಎಲ್ಲ ಕಪ್ಪಾಗುವ ಹಾಗಿದ್ರೆ ಆ ಮನೆಗೆ ಹೋಗಬೇಕು ಅಂತ ಅನಿಸೋದಿಲ್ಲ. ಅಥವಾ ಬರುವಾಗ ಅವನ ಹೆಜ್ಜೆಯ ಗುರುತೆಲ್ಲ ಗೊತ್ತಾಗುವ ಹಾಗೆ ಧೂಳು ತುಂಬಿದ್ರೆ ಆ ಮನೆಗೂ ಬರಬೇಕು ಅಂತ ಅನಿಸೋದಿಲ್ಲ. ಅಥವಾ ಮನೆಯ ಮುಂದೆ ಒಂದು ತುಳಸಿಯ ಸನ್ನಿಧಾನ ಇಲ್ಲ ಅಂತಾದರೆ, ಮನೆಯ ಹೊಸ್ತಿಲಿನಲ್ಲಿ ಯಾವುದೇ ರೀತಿಯ ಮಂಗಲದ ಚಿಹ್ನೆ ಇಲ್ಲ ಅಂತಾದರೆ ಆ ಮನೆಗೆ ಬರಬೇಕು ಅಂತೇಳಿ ಸಂಪ್ರದಾಯಸ್ಥನಿಗೆ ಅನಿಸುವುದಿಲ್ಲ. ಹಾಗಾದರೆ ಮನೆಗೆ ಬರಬೇಕು ಅಂತ ಅನಿಸಬೇಕಾದ್ರೆ ಮನೆ ಹೀಗಿರಬೇಕು ಅಂತ ಒಂದು ವ್ಯವಸ್ಥೆ ಉಂಟು. ಹಾಗೆ ಇದು ಭಗವಂತನ ಮನೆ ಅಂತಾದ ಮೇಲೆ ಈ ಮನೆಗೆ ದೇವರ ಸನ್ನಿಧಾನ ಬೇಕು ಅಂತಾದರೆ ಹೇಗಿರಬೇಕು? ಮಾತು ಸರಿ ಇರಬೇಕು. ಇವು ಒಂದೊಂದೇ ಹೇಳ್ತಾನೆ. ಮೊದಲು ಮಾತು, ಆಮೇಲೆ ಮನಸ್ಸು ಸರಿ ಉಂಟೋ ಇಲ್ಲ ಯಾರಿಗೆ ಗೊತ್ತಾಗುತ್ತೆ? ದೇವರಿಗೆ ಗೊತ್ತಾಗಬೇಕಲ್ವಾ. ದೇವರಿಗೆ ಗೊತ್ತಾಗುವುದು ಮೊದಲು ಮಾತಿನ ಮೂಲಕ. ಮಾತು ಸರಿಯಾಗ್ತಾ ಹೋದ ಹಾಗೆ ಮನಸ್ಸು ಸರಿಯಾಗ್ತಾ ಇದೆ ಅಂತ ಅರ್ಥ. ಮನಸ್ಸು ಹಾಳಾದರೆ ಮಾತು ಹಾಳಾಗ್ತದೆ. ಆದರೆ ಕೆಲವೊಮ್ಮೆ ಹಾಗಲ್ಲ, ಮನಸ್ಸು ಕೆಟ್ಟದಿರ್ತದೆ, ಮಾತು ಮಾತ್ರ ಭಾರಿ ಚಂದ.
ಮನಸ್ಸಿನಲ್ಲಿ ಇಲ್ಲದೇ ಇದ್ದ ಹೊಲಸುಗಳನ್ನೆಲ್ಲ ತುಂಬಿಸಿಕೊಂಡಿರ್ತಾನೆ. ಮಾತಿನಲ್ಲಿ ಮಾತ್ರ ಮನಸ್ಸು ವಜ್ರಾಯುಧದ ಹಾಗಿರ್ತದೆ, ಮಾತು ಮಾತ್ರ ಶಿರೀಷ ಪುಷ್ಪದ ಹಾಗಿರ್ತದೆ. ಶಿರೀಷ ಪುಷ್ಪ ಅಂದರೆ ಅತ್ಯಂತ ಕೋಮಲವಾದಂತಹ ಒಂದು ಪುಷ್ಪ. ಅದು ಸಾಯಂಕಾಲದ ಹೊತ್ತು ಅರಳುತ್ತದೆ, ಅಸ್ತಮಿಸುವ ಸೂರ್ಯನ ಬೆಳಕಿಗೆ ಬಾಡ್ತದೆ. ಅರಳುವುದೇ ಸಾಯಂಕಾಲ, ಆದರೆ ಅಸ್ತಮಿಸುವ ಸೂರ್ಯನ ಬೆಳಕು ಅಂದರೆ ಅದು ಚಂದ್ರಿಕೆಯ ಹಾಗಿರತಕ್ಕಂತಹ ಬೆಳಕು. ಅಂತಹ ಬೆಳಕಿಗೆ ಅದು ಬಾಡ್ತದೆ ಅಂತಾದರೆ ಎಷ್ಟು ಕೋಮಲವಾದಂತಹ ಪುಷ್ಪ. ಆ ಪುಷ್ಪದ ಹಾಗೆ ಕೋಮಲವಾದ ಮಾತುಗಳನ್ನಾಡ್ತಾ ಹೃದಯವನ್ನು ಮಾತ್ರ ಅತ್ಯಂತ ವಜ್ರದ ಹಾಗೆ ಕಠೋರವನ್ನಾಗಿಸಿಕೊಂಡಂತಹ ವ್ಯಕ್ತಿಗಳು ಪ್ರಪಂಚದಲ್ಲಿದ್ದಾರೆ. ದೈತ್ಯರು ಹಾಗೆ ಅಂತ ಎಲ್ಲ ಕಡೆ ವರ್ಣಿಸ್ತಾರೆ. ನಾವು ಹಾಗಿರತಕ್ಕದ್ದಲ್ಲ. ಹಾಗಿದ್ರೆ ದೇವರು ಅಲ್ಲಿ ಇರೋಲ್ಲ. ಹಾಗಾದ್ರೆ ದೈತ್ಯರಲ್ಲಿ ದೇವರು ಬಂದು ಕೂಡ್ತಾರೆ, ಮನುಷ್ಯರಲ್ಲಿ ಇನ್ನೂ ಕೂಡದೇ ಇರ್ತಾರ. ಆದರೆ ಮನುಷ್ಯರಲ್ಲಿ ಕೂಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನಸ್ಸೊಂದು ಮಾತೊಂದು ಆಗಿರ್ತದೆ. ಮನಸ್ಸೊಂದು ಮಾತೊಂದು ಮಾತ್ರ ಅಲ್ಲ, ಕೃತಿ ಮತ್ತೊಂದಾಗಿರ್ತದೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ. ಅದ ಕಡೆ ಕರ್ಮಣ್ಯೇಕಂ ದುರಾತ್ಮನಂ. ಮನಸ್ಸು, ವಚಸ್ಸು ಮತ್ತು ಕರ್ಮ, ಇದರಲ್ಲಿ ದುರಾತ್ಮರದು ಒಂದೊಂದಾಗಿರ್ತದೆ. ಆದರೆ ಮಹಾತ್ಮರದ್ದು ಹೇಗಿರ್ತದೆ? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಂ. ಶಬ್ದ ಒಂದೇ, ಟೋನ್ ಮಾತ್ರ ಬೇರೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಂ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಂ. ಮನೋವಾಕ್ಕಾಯಗಳಲ್ಲಿ ಸಮಾನವಾದ ಅಂದರೆ ತ್ರಿಕರಣ ಶುದ್ಧಿಯುಳ್ಳಂತಹ ವ್ಯಕ್ತಿತ್ವಕ್ಕೆ ಮಹಾತ್ಮ್ಯ ಅಂತ ಹೆಸರು. ಅಂತಹ ವ್ಯಕ್ತಿತ್ವ ನಮ್ಮಲ್ಲಿದ್ದಾಗ ಅದು ಭಗವಂತನ ಮನೆಯಾಗ್ತದೆ. ಭಗವಂತ ಅಲ್ಲಿ ಸಂಸ್ಥಿತನಾಗ್ತಾನೆ. ಪ್ರಪಂಚದಲ್ಲಿ ಹಾಗಾದರೆ ಯಾರು ದುಷ್ಟರಿದ್ದಾರೋ ಅವರಲ್ಲಿ ಭಗವಂತನ ಸ್ಥಾನವೇ ಇರುವುದಿಲ್ವಾ? ಎಲ್ಲರಲ್ಲೂ ದೇವರಿದ್ದಾನೆ. ಆದರೆ ದೇವರು ಅದನ್ನು ಮನೆಯಾಗಿ ಸ್ವೀಕರಿಸಬೇಕಾದರೆ ಅವನಲ್ಲಿ ತ್ರಿಕರಣ ಶುದ್ಧಿ ಬೇಕು. ಹಾಗಾದರೆ ಯಾರಲ್ಲಿ ತ್ರಿಕರಣ ಶುದ್ಧಿ ಇದೆಯೋ ಅವರಲ್ಲಿ ಮಾತ್ರ ದೇವರನ್ನು ನಾವು ಕಾಣಬೇಕಾ? ಪ್ರಹ್ಲಾದ ಹೇಳ್ತಾನೆ, ಹಾಗಿಲ್ಲ. ಅವನು ಹೇಗೆ ಇರಲಿ ದೇವರಿದ್ದಾನೆ ಅಂತ ತಿಳಿದುಕೊಂಡು ಪ್ರತಿಯೊಬ್ಬರಲ್ಲೂ ದಯೆ ಮಾಡಬೇಕು. ದೇವರನ್ನು ಪೂಜಿಸುವ ಕ್ರಮ ಹೇಗೆ? ಈಗ ದೇವರನ್ನು ಪೂಜಿಸುವುದಕ್ಕೆ ಪ್ರತಿಮೆಯೇ ಬೇಕು ಅಂತಿಲ್ಲ. ಪ್ರತಿಯೊಬ್ಬರೂ ದೇವರ ಸ್ಥಾನ ಅಂತ ಆದ ಮೇಲೆ ಪ್ರತಿಯೊಬ್ಬನೂ ಕೂಡ ಭಗವಂತನ ಪೂಜೆಯ ಪ್ರತೀಕವಾಗ್ತಾನೆ. ಅದರಿಂದ ಪ್ರತಿಯೊಬ್ಬರಲ್ಲೂ ಪೂಜಿಸುವುದು. ಪ್ರತಿಯೊಬ್ಬರಲ್ಲೂ ಪೂಜಿಸುವುದು ಅಂದರೆ ಪಂಚಾಮೃತ ಸ್ನಾನ ಮಾಡಿಸುವುದಲ್ಲ. ಉಳಿಸಿ ಬ್ರಾಹ್ಮಣರ ಪೂಜೆ ಅಂತೇಳಿ ಬಂದು ಜೇನುತುಪ್ಪ ಅಭಿಷೇಕ ಮಾಡಿದರೆ ಹೇಗಿರಬೇಕು? ದೇವರನ್ನು ಪೂಜಿಸುವುದಕ್ಕೆ ಒಬ್ಬೊಬ್ಬರಲ್ಲಿ ವಿಧಾನ ಬೇರೆ ಇದೆ. ಪ್ರಜೆಗಳಲ್ಲಿ, ಚೇತನಗಳಲ್ಲಿ ಭಗವಂತನನ್ನು ಪೂಜಿಸುವುದು ಅಂದರೆ ಮುಖ್ಯವಾಗಿ ದಯಾಂ ಕುರುತ ಬಾಲಕಾಹ, ದಯೆಯನ್ನು ಮಾಡಿ. ದಯೆ ಅಂದರೆ ಸುಮ್ಮನೆ ಶಬ್ದ ಆಗಬಾರ್ದು. ಉಪಚಿಕೀರ್ಷಾ ದಯ. ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಈಗ ನಾನು ಯಾವ ರೀತಿಯಲ್ಲಿ ಉಪಕಾರ ಮಾಡಬಹುದು, ಈ ಚಿಂತನೆಯಿಂದ ಉಪಕಾರದಲ್ಲಿ ಪ್ರವೃತ್ತಿಯಾಗುವುದು. ಇದಕ್ಕೆ ದಯೆ ಅಂತ ಹೆಸರು. ಅದು ಬಿಟ್ಟು ಇಲ್ಲಿ ಕೂತ್ಕೊಂಡು ಅವರು ಜಾರಿ ಬಿದ್ದಿದ್ದಾರೆ, ಬಿದ್ದವರನ್ನು ನೋಡಿ ನನಗೆ ತುಂಬ ದಯೆ ಉಂಟಾಗ್ತಾ ಇದೆ ಅಂತ ಇಲ್ಲೇ ಕೂತಿರೋದು, ಎಬ್ಬಿಸ್ಲಿಕ್ಕೂ ಹೋಗ್ಲಿಕ್ಕಿಲ್ಲ. ನಾನು ಸಿಕ್ಕಾಬಟ್ಟೆ ಕೃಪಾಳುವಾಗಿ ಹೋಗಿದ್ದೇನೆ ಅಂತ ಎಷ್ಟು ಮಾತಾಡಿ ಏನು? ದಯೆ ಅಂದರೆ ಇವನಲ್ಲಿ ಉಂಟಾಗುವ ಆರ್ದ್ರತೆ ಮಾತ್ರ ಅಲ್ಲ, ಅದು ಪ್ರವೃತ್ತಿಯಾಗಬೇಕು. ಮನಸ್ಸಿನಲ್ಲಿ ದಯಾ ಅನ್ನುವುದರಿಂದ ಮನಸ್ಸು ಆರ್ದ್ರವಾಗಿ ದಯಾರ್ದ್ರ ಹೃದಯನಾದಂತಹ ಆತ ಅವರಿಗೆ ಉಪಕರಿಸಬೇಕು. ಆ ಉಪಕಾರ ಮಾಡುವ ಬಯಕೆಗೆ ದಯೆ, ಅನುಕಂಪೆ, ಕೃಪೆ ಅನ್ನುವ ಹೆಸರು. ಆ ಕೃಪಾನುಕಂಪಾದಯಾವಾಚ್ಯವಾಗಿರತಕ್ಕಂತಹ ಮಾನಸ ವೇದನ, ಮತ್ತೊಬ್ಬರಲ್ಲಿ ಆತ್ಮನಿವೇದನ. ನನಗೆ ಇದೇ ಪರಿಸ್ಥಿತಿ ಬಂದಿದ್ರೆ ಹೇಗಿರ್ತಿತ್ತು ಅಂತ ಇನ್ನೊಬ್ಬರ ಕಷ್ಟವನ್ನು ನೋಡಿ ಅರ್ಥ ಮಾಡಿಕೊಳ್ಳುವುದು. ಆತ್ಮೌಪಮ್ಯೇನ ಭೂತಾನಾಂ ಸಮಂ ಪಶ್ಯತಿ ಯೋರ್ಜುನ ಸುಖೀವಾ. ಅದು ಆತ್ಮೌಪಮ್ಯೇನ, ತನ್ನ ಉಪಮೆಯನ್ನಿಟ್ಟುಕೊಂಡು ಮತ್ತೊಬ್ಬರಲ್ಲಿ ತಾನು ಸುಖಂವಾ ಯದಿವಾ ದುಃಖಂ ಸಯೋಗಿ ಪರಮೋ ಮತಃ. ಸುಖವಾಗಲಿ ದುಃಖವಾಗಲಿ ಆತ್ಮೌಪಮ್ಯೇನ ಸಮಂ ಪಶ್ಯತಿ, ಮತ್ತೊಬ್ಬರಲ್ಲಿ ನನ್ನ ದೃಷ್ಟಾಂತವನ್ನಿಟ್ಟುಕೊಂಡು ನೋಡ್ತಾನೆ. ಅವರಿಗೆ ಖುಷಿಯಾದಾಗ, ನನಗೆ ಖುಷಿಯಾದಾಗ ಮತ್ತೊಬ್ಬರು ಹೇಗೆ ವರ್ತಿಸಬೇಕು ಅಂತ ನಾನು ಅಂದುಕೊಳ್ತೇನೋ ಹಾಗೆ ಅವರ ಖುಷಿಯಲ್ಲಿ ನಾನು ವರ್ತಿಸಬೇಕು. ಆ ಆನಂದದಲ್ಲಿ ನಾನು ಆನಂದದ ಭಾಗಿಯಾಗಬೇಕು. ಇನ್ನೊಬ್ಬರ ದುಃಖಕ್ಕೆ ನಾನು ದುಃಖಕ್ಕೆ ಭಾಗಿಯಾಗಬೇಕು. ಈ ರೀತಿಯ ವ್ಯಕ್ತಿತ್ವವನ್ನೇ ದಯೆ ಅಂತ ಕರೆಯುವುದು, ಕೃಪೆ ಅಂತ ಕರೆಯುವುದು. ಅದನ್ನು ನಾವು ಮಾಡತಕ್ಕದ್ದು. ದಯತ ಅಂತ ಇವರಿಗೆಲ್ಲ ದಯೆಯ ಉಪದೇಶವನ್ನು ಕೊಡ್ತಾನೆ ಈ ದಯಾನಂದ. ದಯೆಯಲ್ಲಿ ಆನಂದವನ್ನು ಕಾಣತಕ್ಕಂತಹ ಪ್ರಹ್ಲಾದ. ಇನ್ನೊಂದು ಮಾತು ಹೇಳ್ತಾನೆ ಮಕ್ಕಳಿಗೆ, ಎಲ್ಲರಲ್ಲೂ ದಯೆ ಮಾಡಬೇಕು. ಆಗ ಎಲ್ಲರಲ್ಲಿರತಕ್ಕಂತಹ ಅಚ್ಯುತ ಪ್ರೀತನಾಗ್ತಾನೆ. ಆ ಅಚ್ಯುತನನ್ನು ನಮ್ಮಲ್ಲೂ ಪೂಜೆ ಮಾಡಬೇಕು.
ಈಗ ಇನ್ನೊಬ್ಬರಲ್ಲಿ ಪೂಜೆ ಮಾಡಿ ನಮ್ಮಲ್ಲಿ ಪೂಜೆ ಮಾಡದಿರ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಕೂಡ ದೇವರ ಮನೆ. ಇನ್ನೊಬ್ಬರಲ್ಲಿ ದೇವರ ಮನೆ ಅನ್ನುವ ಚಿಂತೆಯಿಂದ ಆ ದೇವರನ್ನು ಪ್ರೀತಿಪಡಿಸುವುದಕ್ಕೋಸ್ಕರ ಅವರಿಗೆ ದಯೆಯನ್ನು ತೋರಿಸುವುದು. ಅದನ್ನ ಹೊಡಿ ಬಡಿ ಅನ್ನುವ ವಿಷಯವನ್ನು ಇಲ್ಲಿಗೆ ಮುಗಿಸಿಬಿಡಬೇಕು. ಎರಡನೇದ್ದು, ನಮ್ಮಲ್ಲಿರುವ ದೇವರನ್ನು ನಾವು ಭಕ್ತಿ ಮಾಡಬೇಕು, ಪ್ರೀತಿಸಬೇಕು ಅಂತ ಹೇಳಿದ. ಅಲ್ಲ, ಪ್ರೀತಿ ನಮಗೆ ದ್ವೇಷ ಮಾಡಿ ಅಭ್ಯಾಸ ಜಾಸ್ತಿ. ಪ್ರೀತಿಸುವುದು ಅನ್ನೋದು ಕ್ಲಿಷ್ಟವಾದ ಕೆಲಸ ಅಲ್ವಾ? ಅದನ್ನು ಹೇಗೆ ಮಾಡುವುದು? ಅದಕ್ಕೆ ಇವನಲ್ಲೇ ಉತ್ತರ ಉಂಟು. ನಕ್ಯಚ್ಯುತಂ ಪ್ರೀಣಯತೋ ಬಕ್ವಾಯಾಸೋ ಸುರಾತ್ಮಜಾಹ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವಶಃ ನಹಿ ಅಚ್ಯುತಂ ಪ್ರೀಣಯತಃ ಬಕ್ವಾಯಾಸಃ. ಭಗವಂತನಲ್ಲಿ ಪ್ರೀತಿ ಮಾಡುವುದಕ್ಕೆ ಆಯಾಸ ಏನೂ ಇಲ್ಲ. ಯಾಕಂದರೆ ಈ ಚೇತನಕ್ಕೆ ಅಥವಾ ಮನುಷ್ಯನಿಗೆ ಪ್ರೀತಿ ಅನ್ನುವುದು ಸ್ವಭಾವ, ದ್ವೇಷ ಅನ್ನುವುದು ಅದು ಪ್ರಭಾವ, ಸ್ವಭಾವ ಅಲ್ಲ, ಅದು ಇನ್ನೊಂದರಿಂದ ಉಂಟಾಗುವಂಥದ್ದು. ಪ್ರೀತಿಸುವಿಕೆ ಅನ್ನುವುದು ಅದು ಮನುಷ್ಯನಿಗೆ ಅಂತಲ್ಲ, ಪ್ರಾಣಿ ಸಾಮಾನ್ಯಕ್ಕೆ ಯಾವುದಕ್ಕೆ ಉಸಿರಿದೆ ಅವೆಲ್ಲಕ್ಕೂ ಸ್ವಭಾವ ಅಂತೆ. ಹಸುಗಳಿಗಿರ್ಬೋದು, ಕರುಗಳಿಗಿರ್ಬೋದು, ನಾಯಿಗಳಿಗಿರ್ಬೋದು, ಸಿಂಹಗಳಿಗೂ ಇರ್ಬೋದು. ಸಿಂಹ ಹುಲಿಗಳು ಕೂಡ ಪ್ರೀತಿಸ್ತವೆ ತಮ್ಮ ಮಕ್ಕಳನ್ನು, ಅಥವಾ ತನಗೆ ಆಪ್ತ ಅನಿಸಿದಂತಹ ಹೆಣ್ಣು ಹುಲಿಯನ್ನು ಗಂಡು ಹುಲಿ ಪ್ರೀತಿಸ್ತದೆ, ಹೆಣ್ಣು ಹುಲಿ ಗಂಡು ಹುಲಿಯನ್ನು ಪ್ರೀತಿಸ್ತದೆ. ಪ್ರೀತಿ ಅನ್ನೋದು ಪ್ರತಿಯೊಂದು ಚೇತನಗಳಲ್ಲೂ ಕೂಡ ಇದೆ. ಆ ಪ್ರೀತಿಯನ್ನು ನಾವೆಲ್ಲೋ ಮಾಡ್ತಾ ಇದ್ದೇವೆ, ಅದನ್ನು ದೇವರ ಕಡೆಗೆ ತಿರುಗಿಸುವುದಕ್ಕೆ ಭಕ್ತಿ ಅಂತ ಹೆಸರು. ಆತ್ಮತ್ವಾದ ಸರ್ವಭೂತಾನ, ಪ್ರತಿಯೊಬ್ಬರಲ್ಲೂ ಆತ್ಮಸ್ವರೂಪದಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಎಲ್ಲೋ ದೂರದಲ್ಲಿರುವಂತಹದ್ದು ಅಂತಾದರೆ ಪ್ರೀತಿಸುವುದಕ್ಕೆ ಚಿಂತಿಸುವುದಕ್ಕೆ ಕ್ಲಿಷ್ಟ. ಇದು ಹಾಗಲ್ಲಲ್ವಾ? ಈ ಶರೀರ, ಈ ಭೂತ ಅಂತ ಹೇಳಿದರೆ ಈ ಚೇತನಗಳ ಒಳಗೆ ಅಂತರ್ಯಾಮಿಯಾಗಿ ಆ ಪರಮಾತ್ಮ ಇದ್ದಾನೆ, ಒಳಗೇ ಇರುವವ. ಒಳಗಿರುವ ದೇವರನ್ನು ಪ್ರೀತಿಸುವುದು ಬಹಳ ಸುಲಭ. ಸಿದ್ಧತ್ವಾತ್, ಹುಡುಕಿಕೊಂಡು ಎಲ್ಲೋ ಓಡಾಡುವ ಸ್ಥಿತಿ ಇಲ್ಲ, ಹತ್ತಿರದಲ್ಲೇ ಸಿದ್ಧನಾದಂತಹ ದೇವರ ಬಗ್ಗೆ ನಾವು ಪ್ರೀತಿಸಬೇಕು. ಹೀಗೆ ಭಕ್ತಿಯ ಬಗ್ಗೆ ಉಪದೇಶ ಕೊಡ್ತಾನೆ ಮಕ್ಕಳಿಗೆ, ಅದರ ಜೊತೆಗೆ ದಯೆಯ ಬಗ್ಗೆ ಉಪದೇಶ ಕೊಡ್ತಾನೆ. ಆಮೇಲೆ ನಮ್ಮ ಜೀವನ ಅಂದರೆ ಏನು ಅಂತೇಳಿ, ಒಂದು 100 ವರ್ಷದ ವ್ಯವಸ್ಥೆ ಹೇಗಿರ್ತದೆ ನಮ್ಮ ಜೀವನದಲ್ಲಿ, ಹೇಗೆ ಸಮಯವನ್ನು ಪೋಲು ಮಾಡ್ತೇವೆ ಅನ್ನೋದರ ಬಗ್ಗೆ ವಿವರಣೆ ಕೊಡ್ತಾನೆ. ಇವೆಲ್ಲ ವಿವರಣೆಗಳನ್ನು ಮಕ್ಕಳು ಕೇಳ್ತಾರೆ. ಕೇಳಿದ ಮೇಲೆ ಒಬ್ಬ ಹುಡುಗ ಎದ್ದು ನಿಂತು ಕೇಳ್ತಾನೆ, ಎಷ್ಟು ಸುಂದರವಾಗಿ ಈಗ ತರಗತಿ ಇಷ್ಟು ದೀರ್ಘಾವಧಿ ನಡೆಯಿತು, ನೆತ್ತಿಗೆ ಸೂರ್ಯ ಬಂದಿದ್ದಾನೆ, ಇಷ್ಟು ಹೊತ್ತಾದರೂ ನಮ್ಗೆ ಗೊತ್ತೇ ಆಗಲಿಲ್ಲ ಇವತ್ತಿನ ಪಾಠ. ಹಿಂದಿನ ಪಾಠ ಎಲ್ಲ ಹಾಗಲ್ಲ, ನಮ್ಮ ಚಂಡಾಮರ್ಕರು ಎಷ್ಟು ಹೊತ್ತಿಗೆ ಹೋಗ್ತಾರೆ ಅಂತ ಕಾಯ್ತಾ ಇದ್ರು ಇವರು. ಇದು ಹಾಗಲ್ಲ, ಇವನ ಪಾಠ ನೆತ್ತಿಗೆ ಸೂರ್ಯ ಬಂದಾಗ ಪಾಠ ಆಗ್ತಾ ಮುಗೀತು. ಯಾಕೆ ಇಷ್ಟು ಬೇಗ ಮುಗಿಸಿದ ಅಂತ ಅನಿಸುತ್ತೆ ಹೊರತು ಸಾಕಾಯಿತು ಅಂತ ಇವರಿಗೆ ಅನಿಸ್ಲಿಲ್ಲ ಅಲ್ವಾ? ಅವನು ಕೇಳ್ತಾನೆ ಹುಡುಗ, ನಿಂಗೆ ಯಾರು ಹೇಳಿದ್ದು ಈ ಪಾಠ ಎಲ್ಲ? ನಮ್ಮ ಗುರುಗಳಂತೂ ಇಂಥ ಪಾಠ ನಿಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಿದರೆ ನಮಗೂ ಅದನ್ನೇ ಹೇಳ್ತಿದ್ರು. ಆಮೇಲೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಬಗ್ಗೆ ಮಾತಾಡಿದರೆ ಹೊಡಿತಾರೆ ಅಂತ ನಮ್ಗೆ ಗೊತ್ತು, ಆದರೆ ಮನೆಯಲ್ಲಿ ಯಾರು ಕೂಡ ನಿಮ್ಮ ಮನೆಯಲ್ಲಿ ಹೇಳಿಕೊಟ್ಟ ಪಾಠ ಅಲ್ಲ ಇದು. ಎಲ್ಲಿಂದ ನಿನಗೆ ಪ್ರಾಪ್ತವಾದ ಕಥೆ ಇದು? ಆಮೇಲೆ 1 ಗಂಟೆ ಇವನು ಉಪನ್ಯಾಸ ಶುರು ಮಾಡಿದ. ಅದು ಕಥೆ ಬೇರೆ ಉಂಟು. ಏನಾಗಿತ್ತು? ನನ್ನ ಅಪ್ಪ ಮಂದರಾಚಲಕ್ಕೆ ತಪಸ್ಸು ಮಾಡುವುದಕ್ಕೆ ಹೋದ ವಿಷಯ ನಿಮಗೆಲ್ಲ ಗೊತ್ತಲ್ವಾ? ನಂಗೆ ಗೊತ್ತಿಲ್ಲ. ನಂಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಇನ್ನೂ ಹುಟ್ಟಿರಲಿಲ್ಲ. ಹಾಗಾದರೆ ಮಂದರಾಚಲಕ್ಕೆ ತಪಸ್ಸಿಗೆ ಹೋಗಿದ್ದೆ, ಹೌದೆಲ್ಲ ಕೇಳಿದ್ದೇವೆ, ಭಾರಿ ಕಥೆ, ನಿಮ್ಮ ಅಪ್ಪನ ಕಥೆಯೇ ಎಲ್ಲ ಕಡೆ ಇರುವುದು ಅಂತ. ಮಂದರಾಚಲಕ್ಕೆ ತಪಸ್ಸಿಗೆ ಹೋದ. ನಾನು ಕೇಳಿ ತಿಳಿದಂತಹ ಕಥೆ ಇದು. ಯಾವಾಗ ನನ್ನ ಅಪ್ಪ ಮಂದರಾಚಲಕ್ಕೆ ತಪಸ್ಸಿಗೋಸ್ಕರ ಹೋದನೋ ಆಮೇಲೆ ಊರಿನಲ್ಲಿ ಸುದ್ದಿ ಆಯಿತು, ಅವನನ್ನು ಇರುವೆಗಳು ತಿಂದು ಸಾಯಿಸಿದವು ಅಂತ ಸುದ್ದಿ ಆಯ್ತಂತೆ. ಅಂತೂ ಹಿರಣ್ಯಕಶಿಪು ಸತ್ತ ಅಂತ ಊರಲ್ಲೆಲ್ಲ ಸುದ್ದಿ. ಯಾಕೆಂತ ಹೇಳಿದರೆ ಅವ ಒಂದು ಇರುವೆಗಳ ಹುತ್ತ ಅಂತ, ನಿಜವಾಗಿ ಗೆದ್ದಲುಗಳ ಹುತ್ತ. ಇವನಿಗೆ ಹುಡುಗನಿಗೆ ಸರಿ ಗೊತ್ತಿಲ್ಲ. ಪಿಪೀಲಿಕಾಭಿಹಿ ಮೃತಸ್ಸಹ ಅಂತ ಹೇಳ್ತಾನೆ. ಇರುವೆಗಳು ತಿಂದು ಸಾಯ್ದ, ಸತ್ತು ಹೋದದ್ದಂತೆ. ಇರುವೆಗಳೆಲ್ಲ, ಗೆದ್ದಲುಗಳೆಲ್ಲ ಅವನ ಮೇಲೆ ಬಂದು ಅವನ ಚರ್ಮವನ್ನು ತಿಂದು, ಕೊನೆಗೆ ಅವನ ಮಾಂಸವನ್ನು ತಿಂದು ರಕ್ತವಿಲ್ಲದ ಹಾಗೆ, ಅವನು ಕೇವಲ ಅಸ್ಥಿಪಂಜರವಾಗಿ ನಿಲ್ಲುವ ಹಾಗೆ, ಅಂದರೆ ಸತ್ತು ಹೋದ ಅಂತ ಊರಲ್ಲೆಲ್ಲ ಸುದ್ದಿ. ಯಾವಾಗ ಅವನು ಸತ್ತ ಅಂತ ಸುದ್ದಿ ಆಯಿತು, ಆವಾಗ ದೇವತೆಗಳು ಊರು ಬಿಟ್ಟು ಎಲ್ಲೆಲ್ಲೋ ಭೂಗತರಾಗಿದ್ದಂತಹ ಇಂದ್ರಾದಿಗಳೆಲ್ಲ ಹೊರಗೆ ಬಂದ್ರಂತೆ. ಬಂದು ದೇವೇಂದ್ರ ಲೋಕವನ್ನು ಆಕ್ರಮಿಸಿದ್ದಂತಹ ಅಸುರವರ್ಯರನ್ನೆಲ್ಲ ಹೊಡೆಯುವುದಕ್ಕೆ ಶುರು ಮಾಡಿದರು. ಇವಾಗ ಇಂದ್ರಾದಿಗಳಿಗೆ ಮಹಾಶಕ್ತಿ, ಯಾಕಂದರೆ ಹಿರಣ್ಯಾಕ್ಷ ಸತ್ತು ಹೋಗಿದ್ದಾನೆ, ಹಿರಣ್ಯಕಶಿಪು ಕೂಡ ಸತ್ತಿದ್ದಾನೆ ಅಂತ ಊರಲ್ಲೆಲ್ಲ ಸುದ್ದಿ. ಈ ಕಾರಣದಿಂದ ಇವರ ಶಕ್ತಿ ಕ್ರಾಸವಾಗಿ ಹೋಗಿದೆ. ಇಂದ್ರಾದಿಗಳಿಂದ ಪೆಟ್ಟು ತಿಂದು ಓಡಿದರು.
ಓಡುವಾಗ ಬದುಕಿದ್ರೆ ಸಾಕು ಅಂತ ಓಡಿದ್ರಂತೆ. ತಮ್ಮ ಐಶ್ವರ್ಯವನ್ನು ಹಿಡ್ಕೊಂಡು ಹೋಗುವುದಕ್ಕಾಗಲಿಲ್ಲ ಅವರಿಗೆ, ತಮ್ಮ ಪತ್ನಿ ಸುತರನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲವನ್ನೂ ತ್ಯಜಿಸಿ ಅವರು ಓಡಿದಾಗ ದೇವತೆಗಳಲ್ಲಿ ಇಂದ್ರನೆನಿಸಿದಂತಹ ಶಚೀಪತಿ ನನ್ನ ತಾಯಿಯಾದಂತಹ ಕಯಾದುವಿನ ಕೈ ಹಿಡಿದು ಎಳ್ಕೊಂಡು ಹೋದ. ಯಾಕೆ ಅಂತ ಮಧ್ಯದಲ್ಲಿ ನಾರದರು ಕೇಳಿದ್ರಂತೆ. ನಾರದರು ಸಿಕ್ಕಿದ್ರಂತೆ, ಇಂದ್ರನ ಹತ್ರ ಕೇಳಿದ್ರು, ಪತಿವ್ರತಾ ಶಿರೋಮಣಿಯಾದಂತಹ ಹಿರಣ್ಯಕಶಿಪುವಿನ ಈ ದೇಶದ ರಾಜನ ಪತ್ನಿಯನ್ನು ನೀನು ಎಳ್ಕೊಂಡು ಹೋಗುವಂಥದ್ದು ಸಮಂಜಸವಾದ ಕ್ರಮ ಅಲ್ಲ. ನೈತದ್ ಸ್ಯಾತ್ ಪರಪತಿಗ್ರಹೇ, ಪರ ಪ್ರತಿಗ್ರಹ ಅನಿಸಿದಂತಹ ಹೆಣ್ಣಿನ ವಿಷಯದಲ್ಲಿ ಈ ರೀತಿ ನೀನು ನಡ್ಕೊಳ್ಳುವುದು ಎಷ್ಟು ಸರಿ ಅಂತ ಕೇಳಿದಾಗ ಇಂದ್ರ ಹೇಳ್ತಾನೆ, ಹಾಗಲ್ಲ ನಾರದರೆ, ಈಕೆ ಗರ್ಭಿಣಿಯಾಗಿದ್ದಾಳೆ. ಈಕೆಯಲ್ಲಿ ಆ ಗೆದ್ದಲು ತಿಂದು ಸತ್ತಂತಹ ವ್ಯಕ್ತಿಯ ಶಕ್ತಿ ತುಂಬಿದೆ. ಆತ್ಮಾವೈ ಪುತ್ರನಾಮಾಸಿ ಅಂತ ಅವನೇ ಮತ್ತೆ ಇಲ್ಲಿ ಹುಟ್ಟಿ ಬರಲಿದ್ದಾನೆ. ಅಂತಹ ದುಷ್ಟನ ಬೀಜ ಅಂತ ಆದ ಮೇಲೆ ಇದೆಷ್ಟು ದೌಷ್ಟ್ಯವನ್ನು ಹೊಂದಿರಲಿಕ್ಕಿಲ್ಲ. ಆದ್ರಿಂದ ಇವಳು ಹೆರುವಲ್ಲಿಯ ತನಕ ನನ್ನ ಆಶ್ರಮದಲ್ಲಿ ಇರಬೇಕು, ನನ್ನ ಪಟ್ಟಣದಲ್ಲಿ ಇರಬೇಕು, ಆಮೇಲೆ ನಾನು ಮತ್ತೆ ಕಳಿಸಿಕೊಡ್ತೇನೆ. ಆಗ ನಾರದರು ಹೇಳ್ತಾರೆ, ಹಾಗಲ್ಲ ಇಂದ್ರ, ಅವಳ ಮುಖವನ್ನು ನೋಡು, ಮುಖದಲ್ಲಿರತಕ್ಕಂತಹ ವರ್ಚಸ್ಸನ್ನು ನೋಡು. ತುಂಬು ಗರ್ಭಿಣಿಯಾದಂತಹ ಈಕೆ ಅಂದರೆ 7 ಮಾಸದಿಂದ ತುಂಬಿರತಕ್ಕಂಥವಳು. ಅದು 7 ಮಾಸ ಅಲ್ಲ ಅಂತ, ಅದು 700 ವರ್ಷದ್ದು ಗರ್ಭ ಅಂತೆ, ಸಾಮಾನ್ಯ ಅಲ್ಲ. ಇವನು ತಪಸ್ಸಿಗೆ ಹೋಗಿ 700 ವರ್ಷ ಆಗಿದೆ. 700 ವರ್ಷದಿಂದ ಗರ್ಭದಲ್ಲಿ ಹೊತ್ತಿದ್ದಾಳೆ ಒಂದು ಶಿಶುವನ್ನು. ಅಂತಹ ಆ ಗರ್ಭದ ಶಕ್ತಿಯನ್ನು ಗಮನಿಸು. ಆಕೆಯ ಮುಖದಲ್ಲಿ ಕಾಣ್ತದೆ ವೈಷ್ಣವಂ ಪರಮಂ ತೇಜಃ, ವೈಷ್ಣವ ತೇಜಸ್ಸು ಆಕೆಯ ಮುಖದಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಪರಮ ಭಾಗವತವ ವ್ಯಕ್ತಿತ್ವದ ಒಂದು ಮಗು ಈಕೆಯಲ್ಲಿ ಆವಿರ್ಭವಿಸ್ತಾ ಇದೆ. ಇಷ್ಟು ಕೇಳಿದ ಕೂಡಲೇ ಇಂದ್ರ ಆಕೆಯ ಕೈ ಬಿಟ್ಟಂತೆ, ತಾನು 3 ಪ್ರದಕ್ಷಿಣೆ ಬಂದಂತೆ, ನಮಸ್ಕಾರ ಮಾಡಿದಂತೆ. ಪರಿಕ್ರಮ್ಯ ನಮಸ್ಕೃತ್ಯ, ಪರಿಕ್ರಮಣ ಅಂದರೆ ಸುತ್ತು ಬರುವುದು, ಸುತ್ತು ಬಂದು ನಮಸ್ಕಾರ ಮಾಡಿ ನಾರದರ ಕೈಯಲ್ಲಿ ಆಕೆಯನ್ನು ಒಪ್ಪಿಸಿ ತಾನು ಸರ್ಯಾತನಾದ, ಸರ್ಲೋಕಕ್ಕೆ ಸಾಗಿದ. ನಾರದರು ಈತ ಹೇಳ್ತಾನೆ ಮಕ್ಕಳಿಗೆಲ್ಲ, ನನ್ನ ತಾಯಿಯನ್ನು ಆಶ್ರಮ ಪದಕ್ಕೆ ಕರ್ಕೊಂಡು ಹೋದರು, ಹೋಗಿ ಅಲ್ಲಿ ಪಾಠ ಹೇಳಿದರು, ಅವಳಿಗೆ ಪಾಠ. ಆದರೆ ಪಾಠ ಹೇಳ್ತಾ ಇದ್ದದ್ದು ನನ್ನ ತಾಯಿಗಲ್ಲ, ಗರ್ಭದಲ್ಲಿದ್ದಂತಹ ನಾನು ಶ್ರವಣ ಮಾಡ್ತಾ ಇದ್ದೆ. ಅವರು ಹೇಳಿದ ಪಾಠವನ್ನು ಬಿಡಿಸಿ ಹೇಳಿದ. ಈ ಮಕ್ಕಳಿಗೆ ಎಷ್ಟು ಅರ್ಥ ಆಯ್ತು, ನನಗೆ ಅರ್ಥ ಆಗಲಿಲ್ಲ ಅದು. ಏನು ನಾರದರು ಪಾಠ ಹೇಳಿದರು ಅಂತೇಳಿ ಪಾಠ ಹೇಳ್ತಾನೆ ಇವನು. ಅಷ್ಟು ಒಂದು ಸುಮಾರು 20 ಶ್ಲೋಕ ಇದೆ. ನಾರದರು ಇಂಥ ಪಾಠ ಎಲ್ಲ ಹೇಳಿದರು. ಆತ್ಮತ್ವ, ದೇವರು ಆತ್ಮ ಅಂದರೆ ಏನು ಅಂತ, ದೇವರ ಆತ್ಮತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ, ಅದರ ಜೊತೆಗೆ ನಮ್ಮ ನರನಾಡಿಗಳಲ್ಲಿ ನಿಂತಹ ಭಗವಂತ ಹೇಗೆ ನಮಗೆ ಉಪಕರಿಸ್ತಾನೆ ಅಂತ ಹೇಳುವಂತಹ ವಿಷಯಗಳನ್ನೆಲ್ಲ ಅವರವತ್ತು ಹೇಳಿದರು. ನನ್ನ ಅಮ್ಮನಿಗೆ ಅದೆಲ್ಲ ಮರ್ತೋಗಿದೆ. ಯಾಕೆ ಮರ್ತು ಹೋದದ್ದು ಅಂದರೆ ಅವಳ ಅಮ್ಮ ಅಲ್ವಾ ಅಂತ ಹೇಳ್ತಾನೆ. ಹಾಗಾದರೆ ಅಮ್ಮಂದಿರೆಲ್ಲ ಹೀಗೆ ಅಂತ ಅರ್ಥ ಆಯಿತು. ಅದು ಇನ್ನೊಂದು ಕಾರಣ ಉಂಟಂತೆ, ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾಚೈವ ತಿರೋಧೇ. ಅದು ಮರ್ತು ಹೋದದ್ದಕ್ಕೆ ಕಾರಣ ಕಾಲಸ್ಯ ದೀರ್ಘತ್ವ. ಎಷ್ಟು ಕಾಲ ಆಗೋಯಿತು ಆ ಉಪದೇಶ ಆಗಿ, 5-6 ವರ್ಷಗಳು ದಾಟಿದ್ದಾವೆ. ಜೊತೆಗೆ ಸ್ತ್ರೀತ್ವ, ಅದು ಎಷ್ಟಾದರೂ ನನ್ನ ಅಮ್ಮ ಅಲ್ವಾ, ಆ ಕಾರಣದಿಂದಾಗಿ ಅದು ಆಕೆಗೆ ಮರೆತು ಹೋಗಿದೆ. ಹಾಗಾದರೆ ನನಗಾದರೂ ನೆನಪು ಹೇಗೆ ಗರ್ಭದಲ್ಲಿದ್ದವನಿಗೆ? ಋಷಿಣಾನು ಗೃಹೀತಮ್ಮ ನಾಜಹಾತ್, ನನ್ನನ್ನು ಮಾತ್ರ ಆ ವಿಷಯ ಇನ್ನೂ ಬಿಡಲಿಲ್ಲ, ನನ್ನಲ್ಲಿ ಗಟ್ಟಿಯಾಗಿ ಕೂತಿದೆ. ಯಾಕಂದರೆ ಆ ಋಷಿಗಳಾದ ನಾರದರು ಅಮ್ಮನನ್ನು ಉದ್ದೇಶಿಸಿ ಅದು ಹೇಳಿದ್ದಲ್ಲ, ಗರ್ಭದಲ್ಲಿದ್ದಂತಹ ನನ್ನನ್ನು ಉದ್ದೇಶಿಸಿಯೇ ಹೇಳಿದ್ದು. ಆ ಋಷಿಗಳ ಅನುಗ್ರಹದ ಬಲದಿಂದಾಗಿ ಇವತ್ತಿಗೂ ನನಗೆ ಅದು ಮರೆತು ಹೋಗಲಿಲ್ಲ. ಅವತ್ತು ಕೇಳಿದಂತಹ ವಿಷಯಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಇಷ್ಟಾದಾಗ ಚಂಡಾಮರ್ಕರು ಬಂದರು. ಅವರದ್ದು ವೈಶ್ವದೇವ ಮುಗಿದಿತ್ತು, ಅನುಷ್ಠಾನ ಎಲ್ಲ ಮುಗಿಸಿ ಆಗಿತ್ತು. ಇನ್ನೂ ಮಕ್ಕಳು ನಮಗೆ ಎಲೆ ಹಾಕಲಿಲ್ಲ ಅಂತ ಸಿಟ್ಟು ಅವರಿಗೆ. ಅದಕ್ಕೋಸ್ಕರ ಓಡಿ ಬಂದದ್ದು. ಅಂದರೆ ಇವರು ಎಲೆ ಹಾಕಿ ಬಡಿಸಿದ ಮೇಲೆ ಅವರು ಊಟಕ್ಕೆ ಬರುವವರು, ಇವರೆಲ್ಲ ಇನ್ನೂ ಇಲ್ಲಿಂದ ಹೊರಡಲಿಲ್ಲ. ಯಾವತ್ತು ಅವರಿಗೆ ಎಲೆ ಹಾಕಿ ಪಕ್ಕದಲ್ಲಿ ತಮ್ಮ ಎಲೆಯಲ್ಲಿ ಜಾಸ್ತಿ ಬಡಿಸಿಕೊಂಡು ಮಕ್ಕಳೆಲ್ಲ ಸಿದ್ಧ ಇರ್ತಿದ್ರು. ಇವತ್ತು ಅದು ಮಾಡಲಿಲ್ಲ ಅಲ್ವಾ ಅಂತ ಸಿಟ್ಟಿನಿಂದ ಓಡಿ ಬರ್ತಾರೆ. ಬರುವಾಗ ಪ್ರಹ್ಲಾದನ ಪಾಠ, ನಮ್ಮ ಪಾಠದಲ್ಲಿ ಸರಿಯಾಗಿ ಕೂಡದೇ ಇದ್ದ ವಿದ್ಯಾರ್ಥಿಗಳು ಇಲ್ಲಿ ಕೂತು ಕೇಳ್ತಾ ಇದ್ದಾರೆ ಅಂದರೆ ವಿಷಯ ಏನು ಅಂತ ಕೇಳಿದರೆ, ಅಲ್ಲಿ ಹರೇ ರಾಮ ಪಾಠ ಆಗ್ತಾ ಉಂಟು. ಎಲ್ಲ ಚಪ್ಪಾಳೆ ತಟ್ಟಿ ಭಜನೆ ಮಾಡುವಂತಹ ಪ್ರಕ್ರಿಯೆ ಎಲ್ಲ ನಡೀತದೆ. ಭಕ್ತಿ ಭಾವುಕತೆ ಅನ್ನೋದು ಆ ಅಸುರ ಬಾಲಕರಲ್ಲಿ ತುಂಬಿ ತುಳುಕ್ತಾ ಇದೆ. ಇದನ್ನು ನೋಡಿದಾಗ ವಸ್ತುತಃ ಚಂಡಾಮರ್ಕರಿಗೂ ತಾವೂ ಗೆಜ್ಜೆ ಕಟ್ಟಿಕೊಂಡು ಒಂದು ಹಾಡಬೇಕು ಅಂತ ಅನಿಸ್ತಾ ಇತ್ತು. ಆದರೆ ಮೈಯಲ್ಲಿ ನಡುಕ ಉಂಟಾಯಿತು, ಬೆವರುವುದಕ್ಕೆ ಪ್ರಾರಂಭ ಆಯಿತು. ನಮಗೆ ಇನ್ನು ಏನಿದ್ರೂ ಕೂಡ ಗಲ್ಲು ಶಿಕ್ಷೆ.
ನಮ್ಮ ಹಿರಣ್ಯಕಶಿಪುವಿನ ದುಶ್ಶಾಸನದ ಆ ಶಾಸನವನ್ನು ನಾವು ಹೇಗೆ ಅನುಭವಿಸಬೇಕು ಅಂತ ಸಿಟ್ಟಾದ್ರು. ನಮಗೆ ಇಂಥ ಅನರ್ಥ ತಂದು ಕೊಟ್ಟಂತ ಈ ಹುಡುಗ ಇವನು ಇದ್ದ ಅಂತಾದರೆ ನಾವು ಪಾಠ ಹೇಳುವುದಿಲ್ಲ, ರಾಜೀನಾಮೆ ಕೊಡ್ತೇವೆ ಅಂತ. ಇವರು ಹಠ ಹಿಡ್ಕೊಂಡು ಪ್ರಹ್ಲಾದನನ್ನು ದರದರನೆ ಹೇಳ್ಕೊಂಡು ಬಂದ್ರಂತೆ ಹಿರಣ್ಯಕಶಿಪುವಿನ ಹತ್ರ. ಇವನು ಗುರುಕುಲವನ್ನೆಲ್ಲ ಹಾಳು ಮಾಡಿ ಹಾಕಿದ್ದಾನೆ, ಆದ್ರಿಂದ ಇವನು ಗುರುಕುಲದಲ್ಲಿದ್ದರೆ ನಾವು ಪಾಠ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಹಿರಣ್ಯಕಶಿಪಿಗೆ ಎಷ್ಟು ಸಿಟ್ಟು ಬಂದಿರಲಿಕ್ಕಿಲ್ಲ. ಹಿಂದಕ್ಕೆ ಗುರುಗಳಾದ ಚಂಡಾಮರ್ಕರ ಮೇಲೆ ಸಿಟ್ಟು ಬಂದಿತ್ತು. ಏನು ನಮ್ಮ ಮಗನನ್ನು ಸರಿಯಾಗಿ ನೋಡಿಕೊಳ್ತಾ ಇಲ್ಲ, ನಿಮ್ಮ ಗುರುಕುಲದಲ್ಲಿ ಯಾರೋ ಆಗದೇ ಇದ್ದವರು ಭಯೋತ್ಪಾದಕರು ಪ್ರವೇಶಿಸಿದ್ದಾರೆ, ವಿಷ್ಣು ಸಂಬಂಧಿಗಳು, ಅವರು ಬಂದು ಇವನಿಗೆ ಏನೇನು ಹೇಳಿಕೊಟ್ಟಿದ್ದಾರೆ, ನೀವೇನು ಸರಿಯಾಗಿ ಲಕ್ಷ್ಯ ಕೊಡ್ತಾ ಇಲ್ಲ ನಮ್ಮ ಮಕ್ಕಳ ಕಡೆಗೆ ಅಂತ ಹಿಂದೆ ಬೈದಿದ್ದ ಆ ಚಂಡಾಮರ್ಕರಿಗೆ. ಈಗ ಅದೇ ಚಂಡಾಮರ್ಕರು ಹಿರಣ್ಯಕಶಿಪು ಬೈದ್ರು, ಎಂಥ ಮಗನನ್ನು ಹೆತ್ತಿದ್ದಿ, ಇವನನ್ನು ನಮ್ಮ ಶಾಲೆ ಕಳಿಸಿ ಶಾಲೆ ಎಲ್ಲ ಹಾಳು ಮಾಡಿದ್ದೀರಿ ಅಂತ ಇವ್ರು ಬೈದಾಕಿದ್ರು. ಈಗ ಹಿರಣ್ಯಕಶಿಪು ಆ ಮಗನ ಮೇಲೆ ಸಂಪೂರ್ಣ ಸಿಟ್ಟಾಗಿ ಬಿಟ್ಟ. ಸಿಟ್ಟಾಗಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದ. ಸಾಮಾನ್ಯ ವ್ಯಕ್ತಿಯಾದರೆ ಅವನ ಹಿಡಿತಕ್ಕೇನೆ ಅವನ ಎಲುಬುಗಳು ಪುಡಿಯಾಗಿ ಹೋಗಬೇಕಿತ್ತು. ಈ ಮೃದುವಾದಂತಹ ಹುಡುಗನ ಕೈ ಹಿಡಿದಿದ್ದಾನೆ. ಹಿಡಿದು ಅವನ ಮುಖವನ್ನು ತನ್ನ ಕೈಯಿಂದ ಎತ್ತಿ ಪ್ರಶ್ನಿಸಿದ. ನನ್ನನ್ನು ಕಂಡ್ರೆ ಇಂದ್ರಾದಿಗಳು ಕೂಡ ನಡುತ್ತಾರೆ, ಏನು ಆದೇಶ ಅಂತ ಕೈ ಮುಗಿದು ಅಗ್ನಿಯಮ ಮೊದಲಾದಂತಹ ದೇವತೆಗಳು ನಿಲ್ತಾರೆ. ಅಂಥಲ್ಲಿ ನೀನು ಇಂಥ ಹುಡುಗ, ನನ್ನ ಬೆರಳಿನಷ್ಟು ಎತ್ತರದಲ್ಲಿರ್ತಕ್ಕಂಥ ಹುಡುಗ, ನಾನು ಹೇಳಿದ ಆದೇಶವನ್ನು ಮೀರ್ತಾ ಇದ್ದೀಯಲ್ಲ, ಆ ಗುರುಗಳು ನನ್ನ ಆದೇಶಕ್ಕೆ ನಡುಗ್ತಾ ಇದ್ದಾರೆ, ಅಂಥ ಗುರುಗಳ ಆದೇಶವನ್ನು ಮೀರಿದ್ದಿ, ನನ್ನ ಆದೇಶವನ್ನು ಮೀರಿದ್ದಿ. ಕಿಂಬಲಹ ಅತ್ಯಗಾಹ, ನನ್ನ ಆದೇಶವನ್ನು ಮೀರುವುದಕ್ಕೆ ನಿನಗೆ ಬಲ ಎಲ್ಲಿಯದ್ದು? ಕಿಂಬಲಹ, ಯಾವ ಬಲದಿಂದ ನನ್ನನ್ನು ಮೀರಿ ನಡೀತಾ ಇದ್ದೀನಿ ನೀನು ಅಂತ ಪ್ರಶ್ನಿಸಿದ. ಹುಡುಗನಿಗೆ ಪ್ರಶ್ನೆ ಬೇಕಿತ್ತು. ಈ ಥರ ನಡುಗಿಸುವಂತಹದ್ದು, ಸಿಟ್ಟು ಅದೆಲ್ಲ ಅವನಿಗೆ ಮುಖ್ಯ ಅಲ್ಲ. ಒಂದು ಪ್ರಶ್ನೆ, ಅಪ್ಪನಿಗೆ ಒಂದು ಪ್ರಶ್ನೆ ಉಂಟಲ್ವ, ಕಿಂಬಲಹ ಅತ್ಯಗಾಹ, ನನ್ನ ಆದೇಶವನ್ನು ನೀನು ಯಾರ ಬಲದಿಂದಾಗಿ ಮೀರಿ ನಿಂತಿ ಅಂತ ಪ್ರಶ್ನೆ ಕೇಳಿದೆಯಲ್ಲ, ಪ್ರಶ್ನೆಗೆ ಉತ್ತರ ಈ ಒಂದು ಉಪನ್ಯಾಸ. ಅವನು ಸಿಟ್ಟಿನಿಂದ ಅವನ ಹಲ್ಲು ಗಟಗಟ ಅಂತ ಶಬ್ದ ಮಾಡ್ತಾ ಇದೆ. ಇವನು ಹೇಳ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೇ ಬಲಂ ಬಲಿನಾಂ ಚಾಪರೇಶಾಂ. ಯಾರ ಬಲದಿಂದ ನೀನು ನಿನ್ನ ಆದೇಶವನ್ನು ಮೀರಿದಿ ಅಂತ ನನಗೆ ಪ್ರಶ್ನಿಸಿದೆಯಲ್ವ ಓ ಅಪ್ಪ. ನ ಕೇವಲಂ ಮೇ, ನಾನು ಯಾರ ಬಲದಿಂದ ನಿನ್ನ ಆದೇಶವನ್ನು ಧಿಕ್ಕರಿಸಿದ್ದೇನೋ, ಆದೇಶ ಕೊಡುವುದಕ್ಕೆ ನಿನಗೆ ಬಲವನ್ನು ಕೊಟ್ಟದ್ದು ಅವನೇ ಸ್ವಾಮಿ ಅಂತ ಹೇಳ್ತಾನೆ ಅಪ್ಪನ ಹತ್ರ. ನನಗೆ ಮಾತ್ರ ಅವನ ಬಲ ಅಲ್ಲ, ನೀನು ನನ್ನನ್ನು ಆದೇಶಿಸಿದಿ, ಅಥವಾ ಇಂದ್ರಾದಿಗಳು ನಿನ್ನ ಮುಂದೆ ಕೈಕಟ್ಟಿ ನಿಂತರು, ಅಗ್ನಿಯಾದಿಗಳು ನಿನ್ನ ಮುಂದೆ ನಡುಕ್ತಾ ನಿಂತರು, ಯಾಕೆ ಅಂಥ ಬಲ ನಿನಗೆ ಹೇಗೆ ಬಂತು? ಅದು ಅವನಿಂದಲೇ ಬಂದದ್ದು. ಸವೇ ಬಲಂ ಬಲಿನಾಂಚ ಅಪರೇಶ. ಪ್ರಪಂಚದಲ್ಲಿ ಬ್ರಹ್ಮಾದಿ ದೇವತೆಗಳು ಮಹಾಬಲಿಷ್ಠರು. ಯಾವ ಬ್ರಹ್ಮಾದಿ ದೇವತೆಗಳು ಪ್ರತ್ಯಕ್ಷರಾಗಿ ನಿನಗೂ ಕೂಡ ಅವಧ್ಯತ್ವ ವರವನ್ನು, ಅಲ್ಲಿ ಸಾಯಬೇಡ ಇಲ್ಲಿ ಸಾಯಬೇಡ ಅಂತ ಹೇಳುವ ವರವನ್ನು ಕೊಟ್ಟರು, ಹಿರಣ್ಯಕಶಿಪುವಿನಂತಹ ಅಸುರವರಿಯನಿಗೂ ಕೂಡ ವರವನ್ನು ಕೊಡುವಂತಹ ಮಹಾಸಾಮರ್ಥ್ಯವುಳ್ಳಂತಹ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅವನೇ ಬಲ. ಅವನಿಗೆ ವಿಷ್ಣು, ಹರಿ, ಅಚ್ಯುತ ಅಂತ ಹೆಸರು. ಶುರು ಮಾಡಿದವ ವಿಷ್ಣು, ಅಚ್ಯುತ, ಹರಿ ಅಂತ. ಅಲ್ಲೂ ಆ ಸಿಟ್ಟಿನಿಂದ ನಿಂತವನ ಮುಂದೆಯೂ ಕೂಡ ವಿಷ್ಣುವಿನ ನಾಮ ಉಚ್ಚಾರಣೆ ಮಾಡುವುದಕ್ಕೆ ಪ್ರಾರಂಭಿಸಿದ. ಹಿರಣ್ಯಕಶಿಪುವಿನ ಸಿಟ್ಟು ಅದು ಮೂಗಿನ ತುದಿಯಲ್ಲಿದ್ದದ್ದು ನೆತ್ತಿಗೇರಿತು. ಆತ ಇವನನ್ನು ಕಾಲಿನಲ್ಲಿ ಜಾಡಿಸಿದಂತೆ ಪ್ರಹ್ಲಾದನನ್ನು. ತಾನು ಹೋಗಿ ಸಿಂಹಾಸನದಲ್ಲಿ ಕುಳಿತ. ಸ್ವಲ್ಪ ಸಿಟ್ಟು ಕಡಿಮೆ ಆದೀತು ಅಂತ ಅನ್ಕೊಂಡಿದ್ದ ಅಲ್ಲಿ ಸಿಂಹಾಸನದಲ್ಲಿ ಕೂತು. ಆದರೆ ಪ್ರಹ್ಲಾದ ಮಾತ್ರ ಮಾತು ನಿಲ್ಲಿಸ್ತಾ ಇಲ್ಲ. ಪ್ರಹ್ಲಾದ ಮುಂದೆ ಅದನ್ನು ಮುಂದುವರಿಸ್ತಾನೆ. ಯಾಕಂದ್ರೆ ಅಚ್ಯುತನ ನೆನಪಾಯ್ತಾ, ಇವನು ಪ್ರಶ್ನೆ ಕೇಳಿದ ಕಾರಣದಿಂದ ಭಗವಂತನ ನೆನಪಾಯ್ತು. ಭಗವಂತನ ನೆನಪಾದ ಮೇಲೆ ಪ್ರಹ್ಲಾದ ಈ ಲೋಕದಲ್ಲಿ ಇಲ್ಲ, ಅವ ಬೇರೆ ಲೋಕ. ಅವನು ಭಗವಂತನ ಲೋಕದಲ್ಲಿ, ಗೋಲೋಕದಲ್ಲಿ ವಿಹರಿಸ್ತಾ ಇರ್ತಾನೆ. ಭಗವಂತನ ಬಗ್ಗೆ ಬೇರೆ ಬೇರೆ ಥರದ ವಿವರಣೆ ಕೊಡ್ತಾ ಇದ್ದಾನೆ. ಇವನು ಸಿಟ್ಟು ಇನ್ನಷ್ಟು ಜಾಸ್ತಿ ಆಯಿತು. ಎದ್ದು ನೀನಿನ್ನು ಬದುಕಿಲ್ಲ, ಇನ್ನು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೀದಾ ಅವನ ಮೇಲೆ ಹಾರುವುದಕ್ಕೆ ಬಂದಂತೆ. ತನ್ನ ಸಿಂಹಾಸನದಿಂದ ಎಗರಿದ ಅಂತ ಹೇಳ್ತದೆ ಭಾಗವತ. ಅಲ್ಲಿಂದ ಹಾರಿದ. ಅದು ಹೇಗೆ? ಖಡ್ಗಂ, ಕೈಯಲ್ಲಿ ಒಂದು ಖಡ್ಗವನ್ನು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಖಡ್ಗಂ ಪ್ರಗೃಹ್ಯ, ಗಟ್ಟಿಯಾಗಿ ಖಡ್ಗವನ್ನು ಕೈಯಲ್ಲಿ ಹಿಡ್ಕೊಂಡು ಉತ್ಪತತ್, ಅಲ್ಲಿಂದ ಸಿಂಹಾಸನದಿಂದ ಹಾರಿದ. ಹಾರಿ ಸ್ತಂಭಂ ತತಾಡ ಅತಿ ಬಲೇನ ಮುಷ್ಟಿನ, ತನ್ನ ಇನ್ನೊಂದು ಬಲಗೈಯ ಮುಷ್ಟಿಯಿಂದ ಅಲ್ಲಿದ್ದ ಸ್ತಂಭಕ್ಕೆ ಗುದ್ದಿದ. ಸ್ತಂಭಕ್ಕೆ ಗುದ್ದಿದ್ದು ಯಾಕೆ? ಸಿಟ್ಟು. ಈಗ ಮಗನಿಗೆ ನಿಜವಾಗಿ ಹೊಡಿಬೇಕಿತ್ತಲ್ವ, ಮಗನಿಗೆ ಹೊಡೆಯುವುದಕ್ಕೆ ಮಗನ ಮೇಲೆ ಮಗ ಅಲ್ಲಿ ದೂರದಲ್ಲಿದ್ದಾನೆ.
ಉಪದೇಶ ಮಾಡ್ತಾ ಇದ್ದ. ಅವನಿನ್ನೂ ಮುಗಿಲಿಲ್ಲ, ದೇವರ ಉಪನ್ಯಾಸವನ್ನು ಮುಗಿಲಿಲ್ಲ. ಅವ ಹೇಳ್ತಾನೆ ಇದ್ದಾನೆ ಭಗವಂತನ ವ್ಯಕ್ತಿತ್ವವನ್ನು. ಇವನು ಸಿಟ್ಟಿನಿಂದ ಸ್ತಂಭಕ್ಕೆ ಹೊಡೆದ. ಕೆಲವು ಸಲ ಮಕ್ಕಳಿಗೆ ಹೊಡಿಬೇಕಾದ್ರೆ ನೆಲಕ್ಕೆ ಜೋರಾಗಿ ಒಂದು ಚಾಟಿಯಲ್ಲಿ ಹೊಡೆಯುವುದು, ಆಗಲೇ ಮಕ್ಕಳು ಮೂತ್ರ ಮಾಡಿಕೊಳ್ತಾರೆ. ಹಾಗೆ ಇವನು ಸ್ತಂಭಕ್ಕೆ ಅತಿ ತತಾಡ ಮುಷ್ಟಿನ ಅಂತ, ಯಾವಾಗ ಮುಷ್ಟಿಯಿಂದ ಆ ಸ್ತಂಭಕ್ಕೆ ಹೊಡೆದ ಅಷ್ಟು ಹೊತ್ತಿಗೆ ಒಂದು ವಿಶಿಷ್ಟ ಘಟನೆ ನಡೆಯಿತು. ಏನಂದರೆ, ಈತ ಮುಷ್ಟಿಗೆ ಹೊಡೆದ ಮೇಲೆ ಪರಿಕ್ರಮಂತತ್ರ ಸುತನ ಹತ್ತಿರಕ್ಕೆ ತಾನು ಹೋಗ್ತಾನೆ. ಇದಕ್ಕೊಂದು ಬುದ್ಧಿ ಆ ಕಡೆ ಹೋಗ್ತಾ ಇದ್ದಾನೆ. ಹೋಗುವ ಹೊತ್ತಿಗೆ ಈ ಸ್ತಂಭ ಒಡೆಯಿತಂತೆ. ಸ್ತಂಭ ಒಡೆದಂತಹ ಹೊತ್ತಿಗೆ ಅಲ್ಲಿಂದ ಭಗವಂತನ ಆವಿರ್ಭಾವ ಆಗಿದೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಯಾವಾಗ ಈತ ಸ್ತಂಭವನ್ನು ಹೊಡೆದು ಮುಂದೆ ಸಾಗಿದ ಅಷ್ಟು ಹೊತ್ತಿಗೆ ಅಲ್ಲಿಂದೊಂದು ಕರೆ ಬಂತು. ಅದು ಎಂಥ ಕರೆ? ಇಡೀ ಬ್ರಹ್ಮಾಂಡದ ಕಟಾಹವೇ ಒಡೆದು ಹೋಯಿತು ಅಂತ ಹೇಳುವ ಶಬ್ದ ಅಲ್ಲಿಂದ ಬಂದಂತೆ. ಅಂದರೆ ಅದು ಈ ಹಿರಣ್ಯಕಶಿಪುವನ್ನೇ ಕರೆಯುವಂತಹ ಕರೆ. ಒಂದು ಸಿಂಹ ಗರ್ಜಿಸಿದರೆ ಹೇಗಿರ್ತದೆ, ಸಿಂಹ ಗರ್ಜನೆ ಅಂತ ಹೇಳ್ತೇವೆ, ಆ ರೀತಿಯ ಗರ್ಜನೆ. ಏನು ಮುಂದಕ್ಕೆ ಹೋಗ್ತಾ ಇದ್ದೀನಿ, ನಿಲ್ಲು ಅಂತ ಪ್ರಹ್ಲಾದನ ಕಡೆಗೆ ಸಾಕ್ತಾ ಇದ್ದಾನೆ ಇವ ಸ್ತಂಭದಿಂದ ಮುಂದಕ್ಕೆ. ಅಷ್ಟು ಹೊತ್ತಿಗೆ ಸ್ತಂಭದಿಂದ ಕರೆ. ಏನು ಕರೆ ಅಂತ ಹಿಂದಕ್ಕೆ ತಿರುಗಿದ ಹೊತ್ತಿಗೆ ಅಲ್ಲೊಂದು ಬೆಳಕು ಕಂಡಿತು. ಕಂಡ ಬೆಳಕು ಏನು? ಅದರಲ್ಲಿ ಕೈ ಕಾಲು ಮುಖ ಎಲ್ಲ ಕಾಣಲಿಲ್ಲ, ಬೆಳಕಿನ ಪುಂಜ ಮಾತ್ರ. ಸ್ತಂಭವನ್ನು ಬಿರಿದ ಸ್ತಂಭದಿಂದ ಹೊರಗೆ ಬಂದಂತಹ ಆ ಬೆಳಕು ಹತ್ತಿರ ಬರ್ತಾ ಇದ್ದಾಗೆ ಇವನಿಗೆ ಗೊತ್ತಾಯಿತು, ಇದಕ್ಕೆ ಕೈ ಇದೆ, ಕಾಲಿದೆ, ಕೇಸರ ಇದೆ. ಅದು ಸಿಂಹದ ಮುಖ, ಶರೀರ ಮಾತ್ರ ನರನಿಗೆ ಸಂಬಂಧಪಟ್ಟದ್ದಿದೆ. ನ ಮೃಗಂ ನ ಮಾನುಷಂ. ನ ಮೃಗಂ ಅಂದರೆ ಮೃಗಕ್ಕಿಂತ ವಿಲಕ್ಷಣವಾದದ್ದು, ನ ಮಾನುಷಂ ಅಂದರೆ ಮನುಷ್ಯಕ್ಕಿಂತ ವಿಲಕ್ಷಣವಾದದ್ದು. ಮನುಷ್ಯವೂ ಅಲ್ಲದ, ಮೃಗವೂ ಅಲ್ಲದ ಒಂದು ರೂಪದಿಂದ ಬಂದದ್ದು. ಅದಕ್ಕೆ ಕಾರಣ ಕೊಟ್ಟದ್ದೇನು ಭಾಗವತ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯ, ತನ್ನನ್ನೇ ನಂಬಿದಂತಹ, ಇನ್ನೊಬ್ಬರು ನನ್ನ ರಕ್ಷಕರೇ ಅಲ್ಲ ಅಂತ ಸ್ಪಷ್ಟವುಳ್ಳಂತಹ ವ್ಯಕ್ತಿ ಪ್ರಹ್ಲಾದ, ನಿಜ ಭೃತ್ಯ. ಅವನ ಭಾಷಿತ ಏನು? ಅವನು ಎಲ್ಲರ ಬಲ, ಅವನು ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಇದ್ದಾನೆ ಅಂತ ಅವನೊಂದು ಮಾತುಂಟಲ್ವ, ಆ ಮಾತನ್ನು ಸತ್ಯವಾಗಿಸುವುದಕ್ಕೆ ಸ್ತಂಭದಿಂದ ಹೊರಬಂದ. ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯನಾದಂತಹ ಬ್ರಹ್ಮ ವರ ಕೊಟ್ಟಿದ್ದಾನೆ ಇವನ ಅಪ್ಪನಿಗೆ, ಹಿರಣ್ಯಕಶಿಪುವಿಗೆ, ಪ್ರಾಣಿಯಿಂದ ಸಾಯಬಾರ್ದು, ಮನುಷ್ಯನಿಂದ ಸಾಯಬಾರ್ದು. ಆ ವರ ಸತ್ಯವಾಗಿಸುವುದಕ್ಕೋಸ್ಕರ ತಾನು ನರಸಿಂಹ ರೂಪದಿಂದ ಆವಿರ್ಭವಿಸಿದ. ಅಷ್ಟೇ ಅಲ್ಲ, ನಿಜ ಭೃತ್ಯ ಅವೇನೇ ಹೇಳಿದ್ದಾನೆ, ಆ ಹೊತ್ತಿಗೂ ಸಾಯಿಸಬಾರ್ದು, ಹಗಲು ಆಗಬಾರ್ದು, ರಾತ್ರಿಯೂ ಆಗಬಾರ್ದಂತೆ. ಮುಸ್ಸಂಜೆಯ ಹೊತ್ತಿನಲ್ಲಿ ಆವಿರ್ಭವಿಸಿ ಬಂದಿದ್ದಾನೆ. ಮೇಲೆ ಸಾಯಿಸಬಾರ್ದು, ಕೆಳಗೆ ಸಾಯಿಸಬಾರ್ದು ಅಂತ ವರ ಕೇಳಿದ್ದಾನೆ. ಅಸ್ತು ಅಂತ ವರ ಕೊಟ್ಟಿದ್ದಾನೆ ಚತುರ್ಮುಖ ಬ್ರಹ್ಮ. ಅವನ ಮಾತನ್ನು ಸತ್ಯವಾಗಿಸಬೇಕಾಗಿದೆ. ವಿಶಾಲವಾದಂತಹ ತನ್ನ ತೊಡೆಯ ಮೇಲೆ ಆ ಹಿರಣ್ಯಕಶಿಪುವನ್ನು ತಾನು ಎಳೆದುಕೊಂಡಿದ್ದಾನೆ. ಒಳಗೂ ಸಾಯಿಸಬಾರ್ದಂತೆ, ಹೊರಗೂ ಸಾಯಿಸಬಾರ್ದಂತೆ. ದೇಹಲಿಯಲ್ಲಿ ಹೊಸ್ತಿಲಿನಲ್ಲಿ ಬಂದು ಕೂತಿದ್ದಾನೆ. ನರಸಿಂಹನ ಸ್ವರೂಪವನ್ನು ಪ್ರಹ್ಲಾದಾದಿಗಳೆಲ್ಲ ನೋಡ್ತಾರೆ. ಆಕಾಶ ನೋಡಿದರೆ ಅಲ್ಲಿ ಎಲ್ಲ ದೇವತೆಗಳು, ಕಿನ್ನರರು, ಕಿಂಪುರುಷರು, ಸಾಧ್ಯರು, ಚಾರಣರು, ವಿದ್ಯಾಧರರು, ದೇವಯೋನಿಗಳು ಅಂತೇನು ಪ್ರಮುಖವಾದ 16 ಯೋನಿಗಳನ್ನು ಹೇಳ್ತಾರೆ. ಎಲ್ಲ ದೇವತೆಗಳು, ಅಪ್ಸರೆಯರು ಕೂಡ ಕುಣಿದು ಕುಪ್ಪಳಿಸಿ ನರಸಿಂಹನ ಶ್ರೇಯೋಘಾತೆಯನ್ನು ಮಾಡ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿ ಆತ ಹೊಸ್ತಿಲಲ್ಲಿ ಕುಳಿತು ಹಿರಣ್ಯಕಶಿಪುವಿನ ಉದರವನ್ನು ಬಗೆದು ಅಂತರಮಾಲೆಯನ್ನು ತನ್ನ ಶರೀರದ ಮೇಲೆ ಹಾಕಿಕೊಂಡು ಉಗ್ರ ಸ್ವರೂಪದಲ್ಲಿ ಕಾಣಿಸಿಕೊಂಡ. 3 ಕಣ್ಣುಗಳಲ್ಲೂ ಕೂಡ ಕಿಡಿ ಕಾರ್ತಾ ಇದ್ದಾನಂತೆ ನರಸಿಂಹ. ಅವನಿಗೆ 2 ಕಣ್ಣಲ್ಲ. ಧ್ಯಾಯೇತು ನೃಸಿಂಹಂ ಉರುವೃತ್ತ ರವಿ ತ್ರಿನೇತ್ರ. 3 ಕಣ್ಣುಗಳು, ಒಂದು ಅಗ್ನಿಮಂಡಲ, ಮತ್ತೊಂದು ಸೂರ್ಯಮಂಡಲ, ಸೋಮಮಂಡಲ ಅಂತ ಕರೆಸಿಕೊಳ್ಳುವ 3 ಕಣ್ಣುಗಳಿಂದ ಆವಿರ್ಭೂತವಾದಂತಹ ನರಸಿಂಹನ ಸಂಹಾರಕರ್ತೃ ರೂಪ, ಲಯಕರ್ತೃವಾದಂತಹ ರೂಪ. ನರಸಿಂಹನಲ್ಲಿ 3 ಕಣ್ಣಿನ ಉಪಾಸನೆ ಇದೆ. ನರಸಿಂಹನ ಜೊತೆಗಿರುವ ಲಕ್ಷ್ಮೀದೇವಿಯ ದುರ್ಗಾರೂಪದಲ್ಲೂ ಕೂಡ 3 ಕಣ್ಣಿನ ಚಿಂತನೆ. ಬಾಲರವಿದ್ಯುತ ಮಿಂದು ಕಿರೀಟಾಂ ತುಂಗಕುಚಾಂ ನಯನತ್ರಯ ಯುಕ್ತಾಂ. ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ, ದುರ್ಗೆಯನ್ನು ತ್ರಿನೇತ್ರತ್ವಂಚ ದುರ್ಗಾಯಾಹ ಪ್ರಾಯಃ ಸರ್ವತ್ರ ಕಥ್ಯತೆ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ.
ಆದ್ದರಿಂದ ದುರ್ಗೆಯನ್ನು 3 ಕಣ್ಣಿನಿಂದ ಉಪಾಸನೆ ಮಾಡಬೇಕು. ಆಮೇಲೆ ನರಸಿಂಹನನ್ನು ಅಂತರ್ಯಾಮಿಯಾಗಿ ಉಪಾಸನೆ ಮಾಡ್ತಾ ಇರುವಂತಹ ರುದ್ರದೇವನನ್ನು 3 ಕಣ್ಣಿನಿಂದ ಉಪಾಸನೆ ಮಾಡಬೇಕು. ಸಂಹಾರ ಕಾಲದಲ್ಲಿ ಸುದರ್ಶನ ಹೊತ್ತು ಬರತಕ್ಕಂತಹ ಸುದರ್ಶನನ ಒಂದು ಅಷ್ಟಬಾಹು ರೂಪ ಇದೆ. ಆ ಅಷ್ಟಬಾಹು ರೂಪ ತ್ರಕ್ಷಂ ಪ್ರದೀಪ್ತಾಂಬರಮಗ್ರ್ಯ ಮೀಳೆ ಚಕ್ರಸ್ಥಿತಂ ಚಕ್ರಿಣಮಷ್ಟಬಾಹುಂ, ಸುದರ್ಶನದಲ್ಲಿ ಕಾಣಿಸಿಕೊಳ್ಳುವ ಸುದರ್ಶನ ಅನ್ನುವ ಒಂದು ರೂಪ, ಅದು ಕೂಡ 3 ಕಣ್ಣಿನ ರೂಪ. ತ್ರಕ್ಷ 3 ಕಣ್ಣಿನಿಂದ ಕಾಣಿಸುವ ಪ್ರಳಯಕರ್ತಾರವಾದಂತಹ ಸುದರ್ಶನದ ಮತ್ತೊಂದು ರೂಪ ಇದೆ. ಈ ಸುದರ್ಶನ ರೂಪ, ನರಸಿಂಹ ರೂಪ, ದುರ್ಗಾ ಸ್ವರೂಪ ಮತ್ತು ಶಿವ ತ್ರ್ಯಂಬಕ, ಈ ಸ್ವರೂಪಗಳಲ್ಲಿ 3 ಕಣ್ಣಿನ ಭಗವತ್ ಸ್ವರೂಪವನ್ನು ಚಿಂತಿಸಬೇಕು. ಇನ್ನು ಒಂದು ಆಗಮ ಹೇಳುವ ಹಾಗೆ ಗಣಪತಿಯಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ 3 ಕಣ್ಣಿನ ಚಿಂತನೆ ಇದೆ. ಆದರೆ ವಸ್ತುತಃ ಅನೇಕ ಕಣ್ಣುಗಳು, ಭಗವಂತ ಸಹಸ್ರಾಕ್ಷ ಅಂತ ಕರೆಸಿಕೊಳ್ಳುವವ. ನರಸಿಂಹ ರೂಪದಲ್ಲಿ ಮುಕ್ಕಣ್ಣನಾಗಿ ತಾನು ಕಾಣಿಸಿಕೊಳ್ಳುತ್ತಾನೆ. ಆ ಭಗವಂತನನ್ನು ಹೇಗೆ ಸಮಾಧಾನ ಮಾಡುವುದು ಅಂತ ಒಂದು ಸಮಸ್ಯೆ. ದೇವರನ್ನೀಗ ಸಮಾಧಾನ ಮಾಡಬೇಕು. ಎಲ್ಲರ ಸಮಾಧಾನಕ್ಕೋಸ್ಕರ ದೇವರು ಬರೋದು. ಆದರೆ ಈಗ ದೇವರೇ ಉಗ್ರ ಸ್ವರೂಪಿಯಾಗಿ ಪ್ರಪಂಚವನ್ನೇ ನುಂಗಿಬಿಡ್ತೇನೆ ಅನ್ನುವ ಸ್ಥಿತಿಯಲ್ಲಿದ್ದರೆ ಅವನನ್ನು ಸಮಾಧಾನಿಸುವ ಬಗೆ ಹೇಗೆ? ಲಕ್ಷ್ಮೀದೇವಿಗೆ ಹೆದರಿಕೆ ಆಯ್ತಂತೆ. ಅದು ಅದೃಷ್ಟಪೂರ್ವ ಅಂತೆ. ಅಶ್ರುತಪೂರ್ವತ್ತಾದ ನೋಪೇಯಾಯತು ಶಂಕಿತ. ಲಕ್ಷ್ಮೀದೇವಿ ಈ ಸ್ವರೂಪ ನಾನು ನೋಡ್ಲಿಲ್ಲ, ನಮ್ಮ ಮನೆಯವರು ಇಷ್ಟು ಸಿಟ್ಟು ಮಾಡಿಕೊಂಡದ್ದು ನಾನು ಕಂಡಿಲ್ಲ ಅಂತ ಹೇಳಿ ಲಕ್ಷ್ಮಿಯು ಕೂಡ ಹತ್ತಿರಕ್ಕೆ ಬರಲಿಲ್ಲ ಅಂತೆ. ಚತುರ್ಮುಖ ಬ್ರಹ್ಮ ಮತ್ತೆ ಯಾರಿದ್ದಾರೆ ಹಾಗಾದ್ರೆ? ನನ್ನ ಸೃಷ್ಟಿಯನ್ನೆಲ್ಲ ನುಂಗಿಬಿಡ್ತದೆ ಈ ಸಿಟ್ಟು ಅಂತ ಹೇಳಿ ಯಾರಿದ್ದಾರೆ? ಪ್ರಹ್ಲಾದ ನೋಡ್ತಾ ಇದ್ದಾನೆ. ಅವ ಕೈ ಹೀಗೆ ಇಟ್ಕೊಂಡಿದ್ದಾನೆ, ಹೀಗೆ ತಲೆ ಎತ್ತುತ್ತಾ ಇಲ್ಲ. ಅವ ತಲೆ ಆ ದೇವರ ಪಾದದ ಕಡೆಗೆ ಲಕ್ಷೀಕರಿಸಿದ್ದಾನೆ. ಅವನಿಗೆ ಹೆದರಿಕೆಯೇ ಇಲ್ಲ. ಯಾಕಂದ್ರೆ ಹೆದರಿಕೆ ಯಾರಿಗೆ? ಸಿಂಹವನ್ನು ನೋಡುವವರಿಗೆ ಹೆದರಿಕೆ, ತಲೆ ಎತ್ತಿದವರಿಗೆ ಹೆದರಿಕೆ. ಇವನು ತಲೆ ಬಗ್ಗಿಸಿದವ, ದೇವರ ಮನುಷ್ಯ ರೂಪ ಕಾಣಿಸ್ತದೆ ಹೊರತು ಸಿಂಹದ ಉಗ್ರತೆಯ ಕಡೆಗೆ ಅವನ ದೃಷ್ಟಿಯೇ ಇಲ್ಲ. ಸೌಮ್ಯ ರೂಪದ ಕಡೆಗೆ ದೃಷ್ಟಿ, ಶಾಂತವಾಗಿದ್ದಾನೆ. ಅವನ ಹತ್ರ ಬ್ರಹ್ಮ ಹೇಳಿದ, ಇವನು ಸಿಟ್ಟು ಮಾಡಿಕೊಂಡದ್ದು ನಿನಗೋಸ್ಕರ, ಆದ್ರಿಂದ ಸಮಾಧಾನ ಮಾಡುವ ಜವಾಬ್ದಾರಿ ನಿಂದು ಅಂತ. ಇವನು ಹಾ ಅಂತ ಹೇಳಿದ, ಖುಷಿಯಿಂದ ಸೀದಾ ಹೋಗಿ ಅವರ ಹತ್ರ, ಅವರ ಮೇಲೆ ಏರಿ ನಿಲ್ಲುವುದು ಒಂದಿತ್ತಷ್ಟೇ. ಹತ್ತಿರಕ್ಕೆ ಬಂದು ಕೈ ಮುಗಿದು ಹೀಗೆ ನೋಡ್ತಾನೆ. ನೋಡಿದರೆ ಇವ ಓ ಅಂತ ಒಂದು ಗರ್ಜನೆ ಮಾಡಿದಂತೆ ನರಸಿಂಹ. ಹುಡುಗ ಹೇಗೆ ಹೆದರ್ಕೋತಾನೆ ನೋಡ್ಬೇಕು ಅಂತ ಒಂದು ಗರ್ಜನೆ. ಇವ ಹೇಳ್ತಾನೆ, ನಂಗೆ ಹೆದರಿಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ನಾಹಂ ಬಿಭೇಮ್ಯಜಿತ. ಓ ಅಜಿತ, ನನಗೇನು ಹೆದರಿಕೆ ಇಲ್ಲ. ಯಾಕೆ ಹೆದರಿಕೆ ಇಲ್ಲ? ಯಾಕಂದ್ರೆ ಸಂಸಾರದಂಥ ಭಯಾನಕವಾದದ್ದನ್ನು ಕಂಡ ಮೇಲೆ, ಅಂತಹ ಭಯಾನಕ ಸಂಸಾರವನ್ನೇ ದೂರ ಮಾಡತಕ್ಕಂತಹ ಸಂಸಾರ ಭಾವ ರೋಗ ವೈದ್ಯನಾಗಿರ್ತಕ್ಕಂತಹ ನಿನ್ನ ಮುಂದೆ ಏನು ಭಯವನ್ನು ನಾನು ಅನುಭವಿಸಬೇಕು? ಭಯಹರ್ತಾರ ನೀನು, ಭಯವನ್ನೆಲ್ಲ ದೂರ ಮಾಡತಕ್ಕಂಥವ. ಸಂಸಾರದ ಮುಂದೆ ನೀನು ಏನು ನಿನ್ನ ಆಟಾಟೋಪ ತೋರಿಸಿದ್ರು ಕೂಡ ಅದು ಅದರಷ್ಟು ದೊಡ್ಡ ಭಯ ಏನು ಅಲ್ಲ ಅಂತ ಹೇಳ್ತಾನೆ. ನಿನ್ನನ್ನು ಪೂಜೆ ಮಾಡಬೇಕು ಅಂತ ನನಗೆ ಆಸಕ್ತಿಯಾಗಿದೆ, ಆದರೆ ಇಂಥ ಸ್ವರೂಪಕ್ಕೆ ಪೂಜೆ ಮಾಡುವುದು ಹೇಗೆ? ನನಗೆ ಪೂಜೆ ಮಾಡುವುದಕ್ಕೋಸ್ಕರ ರೂಪವನ್ನು ಕೊಡು. ಯಾಕೆ ನಿನಗೆ ನಾನು ಪೂಜೆ ಮಾಡಬೇಕು? ಯಾಕಂದ್ರೆ ನನ್ನನ್ನು ನಾನು ಸುಂದರನನ್ನಾಗಿಸಿಕೊಳ್ಬೇಕು. ನಾನು ಸುಂದರನಾಗಬೇಕಾದ್ರೆ ನಿನಗೆ ಅಲಂಕಾರ ಮಾಡಬೇಕು. ಇದು ಸ್ವಲ್ಪ ವಿಪರೀತ ಇದೆ. ನಾನು ಸುಂದರ ಆಗಬೇಕಾದ್ರೆ ನನಗೆ ಅಲಂಕಾರ ಮಾಡಬೇಕಲ್ವಾ? ಹಾಗಲ್ಲ, ನಿನಗೆ ಅಲಂಕಾರ ಮಾಡಿ ನಿನ್ನನ್ನು ನಾನು ರಥದಲ್ಲಿ ಕೂಡಿಸಿ ರಥೋತ್ಸವ ಮಾಡಿಸಿ ಅಲ್ಲಿ ಒಂದು ಮಂಗಳಾರತಿ ಎತ್ತಿದೆ ಅಂತಾದರೆ, ಆವಾಗ ನಾನು ಎತ್ತರಕ್ಕೇರಿ ನನಗೊಂದು ಮಂಗಳಾರತಿ, ಅದು ಲೋಕದ ಮಂಗಳಾರತಿ ಅಲ್ಲ, ನನಗೊಂದು ಉತ್ಕೃಷ್ಟವಾದ ಸ್ಥಾನ ಪ್ರಾಪ್ತಿಯಾಗ್ತದೆ. ಯಾಕಂದ್ರೆ ನಾನು ಪ್ರತಿಬಿಂಬ, ನೀನು ಬಿಂಬ. ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಪ್ರಹ್ಲಾದ ಮಾಡುವ ಸ್ತೋತ್ರ ಇದು. ನಿನಗೆ ಪೂಜೆ ಮಾಡಿದರೆ ಅದು ನನಗೆ ಮಾಡಿದ ಪೂಜೆಯ ಹಾಗೆ. ಯಾಕೆಂದ್ರೆ ನೀನು ಬಿಂಬ. ಬಿಂಬವನ್ನು ಅಲಂಕರಿಸಿದಾಗ ಪ್ರತಿಬಿಂಬ ತಾನಾಗಿ ಅಲಂಕೃತವಾಗ್ತದೆ. ಅದು ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಳ್ಳುವವರಿಗೆ ಅಭ್ಯಾಸ ಇರುವಂಥದ್ದು. ಕನ್ನಡಿಯ ಮುಂದೆ ನಿಂತು ಕನ್ನಡಿಯಲ್ಲಿ ಮುಖ ನೋಡಿ ಎಷ್ಟು ಕೆಟ್ಟದಾಗಿದೆ ಅಂತ ಸಿಟ್ಟು ಬರುತ್ತೆ ಅವರಿಗೆ. ಏನು ಇಂಥ ಮುಖವ ಕನ್ನಡಿಯಲ್ಲಿ ಅಂತ. ಕನ್ನಡಿಯ ಮುಖ ಸುಂದರ ಆಗಬೇಕು ಅಂತುಂಟು. ಅದಕ್ಕೇನು ಮಾಡ್ತಾನೆ? ಮುಂದೆ ಇರತಕ್ಕಂಥ ಮುಖವನ್ನೆಲ್ಲ ಏನೇನೋ ಮೆತ್ತಿ ಅಲ್ಲಿ ಗುಂಡಿ ಇದ್ದಲ್ಲಿಗೆಲ್ಲ ಸ್ವಲ್ಪ ಸೇರಿಸಿ ಏನೋ ಮಾಡಿ ಅಲಂಕಾರ ಎಲ್ಲ ಮಾಡ್ತಾನೆ. ಈ ಎದುರುಗಡೆ ಇದ್ದದ್ದೆಲ್ಲ ಅಲಂಕೃತವಾದಾಗ ಆ ಕನ್ನಡಿಯಲ್ಲಿದ್ದದ್ದು ತಾನಾಗಿ ಸುಂದರವಾಗ್ತದೆ. ಅದು ಬಿಟ್ಟು ಕನ್ನಡಿಯಲ್ಲಿದ್ದದ್ದು ಸುಂದರ ಆಗಬೇಕು ಅಂತ ಕನ್ನಡಿಗೆ ಏನಾದರೂ ಹಚ್ಚಿದ್ರೆ ಏನಾಗ್ತದೆ? ಇನ್ನಷ್ಟು ವಿಕಾರವಾಗ್ತದಲ್ವಾ? ಹಾಗಾದರೆ ಪ್ರತಿಬಿಂಬವನ್ನು ಅಲಂಕರಿಸುವುದಲ್ಲ, ಬಿಂಬವನ್ನು ಅಲಂಕರಿಸಬೇಕು. ಬಿಂಬ ಅಲಂಕೃತವಾದಾಗ ಪ್ರತಿಬಿಂಬ ತಾನಾಗಿ ಸುಂದರವಾಗುವಂತೆ ನಮ್ಮೆಲ್ಲರ ಬಿಂಬೋಸಿ ಪ್ರತಿಬಿಂಬೋಸ್ಮಿ
ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ ನಮೋಸ್ತುತೇ. ನೀನು ಬಿಂಬನಾಗಿದ್ದಿ, ನಾನು ಪ್ರತಿಬಿಂಬನಾಗಿದ್ದಿ. ಸಾಮಾನ್ಯವಾದ ಸ್ಥಿತಿಗತಿ ಹೇಗೆ? ಬಿಂಬ ಪ್ರತಿಬಿಂಬಕ್ಕೆ ಸಾಮ್ಯ ಇರ್ತದೆ, ಬಿಂಬದ ಹಾಗೆಯೇ ಪ್ರತಿಬಿಂಬ ಇರ್ತದೆ. ಆದರೆ ಇಲ್ಲಿ ತುಂಬ ವಿಪರೀತವಾಗಿದೆ. ನೀನು ನಿರ್ದೋಷ ಅನಂತ ಗುಣಪೂರ್ಣ, ನಾನು ಸಕಲ ದೋಷಪೂರ್ಣ ಗುಣರಹಿತ. ಇಷ್ಟುಂಟು. ನಿನ್ನಲ್ಲಿ ಎಲ್ಲ ಗುಣಗಳು ರಾಶಿ ಬಿದ್ದಿದ್ದಾವೆ, ನನ್ನಲ್ಲಿ ಎಲ್ಲ ದೋಷಗಳು ರಾಶಿ ಬಿದ್ದಿದ್ದಾವೆ. ನಿನ್ನಲ್ಲಿ ಹುಡುಕಿದ್ರೂ ಒಂದು ದೋಷ ಸಿಗುವುದಿಲ್ಲ, ನನ್ನಲ್ಲಿ ಹುಡುಕಿದ್ರೂ ಗುಣ ಸಿಗುವುದು ಕಷ್ಟ. ಯಾಕಂದರೆ ನಿನ್ನ ಗುಣದ ಮುಂದೆ ನನ್ನ ಗುಣ ಏನು? ಲೆಕ್ಕಕ್ಕೆ ಇಲ್ಲದೆ ಇರುವಂತಹದ್ದು. ಆದ್ರಿಂದ ನೀನು ನಿರ್ದೋಷ, ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ. ನೀನು ನಿರ್ದೋಷನಾಗಿದ್ದಿ, ನನ್ನಲ್ಲಿ ದೋಷ ರಾಶಿಗಳಿದ್ದಾವೆ. ಆದರೆ ನೀನು ಬಿಂಬ, ನಾನು ಪ್ರತಿಬಿಂಬ ಅಂದ ಮೇಲೆ ಸಾಮ್ಯ ಬೇಕಲ್ಲ ಸ್ವಾಮಿ. ಅದಕ್ಕೋಸ್ಕರ ನಿರ್ದೋಷನಾದ ನೀನು ನನ್ನಲ್ಲಿದ್ದ ದೋಷಗಳನ್ನೆಲ್ಲ ವಿವೇಚನೆ ಮಾಡು, ಅದನ್ನು ದೂರೀಕರಿಸು. ದೋಷ ದೂರೀಕರಿಸಿ ನನ್ನನ್ನು ಕೂಡ ಶುದ್ಧಾಂತರಂಗನನ್ನಾಗಿ ಮಾಡಿ ಪರಮರಂಗನಾದಂತಹ ನೀನು ನಿನ್ನ ಜೊತೆಗೆ ಸೇರಿಸಿಕೋ ಅಂತ ಹೀಗೆ ಪ್ರಾರ್ಥನೆ ಮಾಡುವಂತಹ ಮಗು ಪ್ರಹ್ಲಾದನನ್ನು ಆ ನರಸಿಂಹರೂಪಿ ಪರಮಾತ್ಮ ತಾನು ಸಿಂಹಾಸನದಲ್ಲಿ ಕುಳಿತವ, ಹೊಸ್ತಿಲಲ್ಲಿ ಕೂತವಲ್ಲ, ಸಿಂಹಾಸನದಲ್ಲಿ ಕುಳಿತಂತಹ ನರಸಿಂಹ ಅಲ್ಲಿಂದ ಎದ್ದು ಬಂದು ಈ ಮಗುವನ್ನು ಎತ್ತಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆ ನೇವರಿಸಿ ನಾಲಿಗೆಯಿಂದ ನೆಕ್ಕುತ್ತಾನಂತೆ. ಸಿಂಹ ಹೇಗೆ ಒಂದು ಪುಟ್ಟ ಮಗುವನ್ನು ಪ್ರೀತಿಯಿಂದ ನೆಕ್ಕುತ್ತೋ ಆ ರೀತಿಯಲ್ಲಿ ಈ ಮಗುವನ್ನು ಅತ್ಯಂತ ಪ್ರೀತಿಸಿ ಆ ಮಗುವಿಗೆ ಹೇಳ್ತಾನೆ, ಏನಾದರೂ ಕೇಳು ಮಗು, ಯಾಕಂದರೆ ನಾನು ಅನುಗ್ರಹ ಮಾಡಿದೆ ಅಂತ ಹೇಳಿದರೆ ಏನಾದರೂ ವರ ಕೊಡದೆ ಹೋಗುವ ಕ್ರಮ ಇಲ್ಲ, ಏನಾದರೂ ಕೇಳು. ಇವ ಹೇಳ್ತಾನೆ, ನಾನು ನಿನಗೆ ಪೂಜೆ ಮಾಡಿದ್ದು ಭಕ್ತಿ ಮಾಡಿದ್ದು ಏನೋ ಕೊಡಬೇಕು ಅಂತಲ್ಲ, ಏನೋ ನೀನು ಕೊಡ್ತಿ ಅದಕ್ಕೋಸ್ಕರ ನಾನು ಮಾಡ್ತೇನೆ ಅಂದರೆ ಅದು ವ್ಯಾಪಾರ ಆಯಿತು. 12 ರೂಪಾಯಿಗೆ 1/4 kg ಅವಲಕ್ಕಿ ಅಂತ ಲೆಕ್ಕಾಚಾರ ಆಯಿತು, ಇದು ವ್ಯಾಪಾರ ಆಯಿತು. ಆದ್ದರಿಂದ ಇದು ವ್ಯಾಪಾರ ಅಲ್ಲ, ನನಗೂ ನಿನಗೂ ಇರತಕ್ಕಂತಹ ಸಂಬಂಧ ಏನದು? ನೀನು ಸ್ವಾಮಿ, ನಾನು ದಾಸ, ಈಶ ದಾಸ ಭಾವ. ಈ ಸ್ವಾಮಿ ಮತ್ತು ದಾಸ ಅನ್ನುವ ಭಾವದ ಹಿನ್ನೆಲೆ ಏನಿದೆ ಅಂದರೆ, ನೀನು ಸ್ವಾಮಿ ಅಂತೇಳಿ ನಾನು ಪ್ರೀತಿಸಬೇಕು, ಇವನು ನಾನು ಹೇಳಿದ ಹಾಗೆ ಕೇಳುವ ದಾಸ ಅಂತ ನೀನು ಪ್ರೀತಿಸಬೇಕು. ಈ ಪ್ರೀತಿಯಷ್ಟೇ ಸಂಬಂಧವೇ ಹೊರತು ಅದಕ್ಕೆ ಯಾವುದೋ ನಿಮಿತ್ತ ವ್ಯಾಜ ಅನ್ನೋದು ಇರಬಾರ್ದು. ಯಸ್ಸ ಆಶಿಷ ಆಶಾಸ್ತೆ ನಸ ಭೃತ್ಯ ಸವೈ ವಣಿಕ್. ಸವೈ ಸ್ವಾಮಿ ಸವೈ ಭೃತ್ಯ. ಯಾರು ಗುಣಾನುರಾಗಿಯಾಗಿ ಅವನ ಗುಣದಿಂದ ಅಂಥವ ಅಂತ ಪ್ರೀತಿಸಬೇಕು ಅಷ್ಟೇ ಹೊರತು ಅಂಥದ್ದು ಸಿಗಬೇಕು ಅಂತ ಪ್ರೀತಿಸಬಾರ್ದು. ಆದ್ದರಿಂದ ನಂದು ಯಾವುದೂ ಅಭಿಲಾಷೆ ಇಲ್ಲ. ನರಸಿಂಹ ಬಿಡುವುದೇ ಇಲ್ಲ. ಏನಾದರೂ ಕೇಳದೆ ಹೋದರೆ ನಾನು ಇಲ್ಲಿಂದ ಹೊರಡುವುದಿಲ್ಲ ಅಂತ ಹೇಳ್ತಾರೆ. ಇವನು ಹಾಗೆ ಅದೇ ಒಳ್ಳೆಯದು ಅಂತ ಹೇಳ್ತಾರೆ. ನೀನು ಹೊರಡಬಾರದು, ನೀನು ಇಲ್ಲೇ ಇರಬೇಕು. ಹಾಗಾದರೆ ಈಗಲೇ ಹೊರಡ್ತೇನೆ, ಏನಾದರೂ ಕೇಳಿ. ಓ, ಕೇಳಲೇಬೇಕಾ ಸ್ವಾಮಿ? ಇಲ್ಲದೆ ಹೋದರೆ ಹೊರಡ್ಬಿಡ್ತೀಯಲ್ವ? ಹಾಗಾದರೆ ಒಂದು ಕೊಡು. ಏನು ಅಂದರೆ, ನನಗೆ ಕೇಳಬೇಕು ಅಂತ ಮನಸ್ಸು ಬರಬಾರ್ದು ಅಂತ ಹೇಳ್ತಾನೆ. ಕಾಮನ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಮತ್ತೆ ಏನನ್ನು ಕೇಳಬೇಕು ಅಂತ ಕಾಮನೆಗಳು ನನ್ನ ಮನಸ್ಸೆಂಬಂತಹ ಕ್ಷೇತ್ರದಲ್ಲಿ ಬೀಜವು ಅಂಕುರಿಸದೇ ಇರುವ ಹಾಗೆ, ಕಾಮನಾ ಬೀಜಾಂಕುರ ಆಗದೇ ಇರುವ ರೀತಿಯಲ್ಲಿ ನನಗೊಂದು ವರವನ್ನು ಕೊಡು ಅಂತ ನರಸಿಂಹ ನಕ್ಕು ಬಿಡ್ತಾನಂತೆ. ಹಾಗಾದರೆ ನರಸಿಂಹ ಆ ಚಿತ್ರವನ್ನು ಬರೀಬೇಕು ಹುಡುಗ. ನರಸಿಂಹ ನಗ್ತಾ ಇರಬೇಕು, ಅದು ಸಿಂಹ ನಗುದು. ನರಸಿಂಹ ನಕ್ಕು ಯೋಗ ಸ್ವರೂಪದಲ್ಲಿ ತಾನು ಕುಳಿತು ಅವನಿಗೆ ಹೇಳ್ತಾನೆ, ಹಾಗಾದರೆ ನೀನೇನು ಕೇಳುವುದಿಲ್ಲ, ಯಾಕಂದರೆ ಕೇಳಬೇಕೆಂಬ ಆಸೆಯೂ ಬೇಡ ಅಂತ. ಈಗ ನಿನ್ನ ಅಪ್ಪ ಸತ್ತಿದ್ದಾನೆ ನನ್ನ ಕೈಯಿಂದ, ಅವನಿಗೆ ಸಂಸ್ಕಾರ ಮಾಡು ಬಂತು, ಅಮ್ಮನನ್ನು ಸಮಾಧಾನ ಮಾಡು. ಆಗ ಇವ ಹೇಳ್ತಾನೆ, ಹಾಗಾದರೆ ನನಗೆ 1-2 ವಾರ ಬೇಕು ಅಂತ ಹೇಳ್ತಾನೆ ಕೊನೆಗೆ. ಹಾಗಾದರೆ 1-2 ವಾರ ಏನು? ನನ್ನ ಅಪ್ಪ ನಿನ್ನ ಕೈಯಿಂದ ಸತ್ತದ್ದು, ನಿನ್ನನ್ನು ಸಿಕ್ಕಾಬಟ್ಟೆ ದ್ವೇಷಿಸಿದ್ದಾನೆ, ಅವನು ಸಾಯುವುದಕ್ಕೆ ನಾನೂ ಕಾರಣನಾಗಿದ್ದೇನೆ. ಇವತ್ತು ಅವನು ಆ ರೀತಿ ಸತ್ತದ್ರಿಂದ ಇನ್ನಾದರೂ ಒಳ್ಳೆಯವಾಗಬೇಕು, ಯಾಕಂದರೆ ಇಲ್ಲಿದ್ದರೆ ಇನ್ನಷ್ಟು ಕೆಟ್ಟವನೇ ಆಗ್ತಿದ್ದ, ಒಳ್ಳೆಯವಾಗಬೇಕು. ಆದ್ದರಿಂದ ನೀನು ವರ ಕೊಡಬೇಕು, ನನ್ನ ಅಪ್ಪನಿಗೆ ಶ್ರೇಯಸ್ಸಾಗುವ ಹಾಗೆ ಅನುಗ್ರಹಿಸು. ನರಸಿಂಹ ಹೇಳ್ತಾನೆ, ನೀನು ಕೇಳಿಕೊಡಬೇಕಾಗಿಲ್ಲ, ನಿನ್ನಂತಹ ಮಗನನ್ನು ಪಡೆದದ್ದಕ್ಕೆ ತ್ರಿಸಪ್ತ ಭಿಪ್ಪಿತ ಅಪೂತಃ. ಒಂದಲ್ಲ, ಅವನ 21 ವಂಶಾವಳಿ. ಆ ಕಡೆ ಹೋದರೆ 7, ಈ ಕಡೆ ಹೋದರೆ 7, ಇನ್ನು ಮುಂದೆ 7, ಮುಂದೆ ಹುಟ್ಟತಕ್ಕಂತಹ ಹಿಂದೆ ಆಗಿರುವ ಅಂತ ಎಲ್ಲವೂ ಸೇರಿಸಿ ಒಟ್ಟು 21 ಜನ್ಮಾಂತರ ಪಿತೃಗಳ ಜೊತೆಗೆ 21 ವಂಶ ನಿನ್ನಂಥ ಮಗನನ್ನು ಪಡೆದ ಕಾರಣದಿಂದ ಉದ್ಧಾರವಾಗ್ತದೆ. ಅದರಿಂದ ಪರಮ ವೈಷ್ಣವನಾದ ವಿಷ್ಣು ಭಕ್ತಿಯುಳ್ಳ ಸಂತತಿ ಅದು ನಮ್ಮನ್ನು ಶ್ರೇಯಸ್ಸಿಗೆ ತೆಗೆದುಕೊಂಡು ಹೋಗತಕ್ಕಂಥದ್ದು.
ಗರ್ಭದಲ್ಲಿ ಮಗು ಇದ್ದಾಗ ಉತ್ತಮ ವಿಚಾರಗಳನ್ನು ಭಗವದ್ ವಿಷಯಗಳನ್ನು ಸ್ತ್ರೀಯರು ಶ್ರವಣ ಮಾಡುವುದು ಅನ್ನುವುದೇ ಪ್ರಜಾಸಂತತಿ ಧರ್ಮಸಂತತಿಯಾಗುವುದಕ್ಕೆ ಮೂಲ ಹೇತುವಾದದ್ದು. ಗರ್ಭಿಣಿಯಾದಂತಹ ಹೆಣ್ಣು ಮಗಳಿಗೆ ಅಂತಹ ವಿಶಿಷ್ಟವಾದ ಜವಾಬ್ದಾರಿ ಇದೆ ಅನ್ನುವುದನ್ನು ನಿರೂಪಿಸತಕ್ಕಂತಹ ಆ ನರಸಿಂಹನ ಪರಮ ಪುಣ್ಯ ಪ್ರಸಂಗವನ್ನು ಇವತ್ತು ಭಗವಂತನಲ್ಲಿ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಶ್ರೀರಂ ಯಸ್ಯ ವಿಶ್ವಂ ಸದಾ ಶ್ರೀನಯಾಮೋ ವಾಸುದೇವಂ